ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಬೆಂಬಲವನ್ನ ನೀಡಿ. ಈ ನಮ್ಮ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಸಹಕಾರವಿರಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮೇಷರಾಶಿಯವರೇ, ರೂಪಾಂತರ ಎನ್ನುವುದು ಹಳೆಯದನ್ನ ನಾಶಪಡಿಸುವುದಲ್ಲ, ಬದಲಾಗಿ ನಮ್ಮೊಳಗಿರುವಂತಹ ಅನಗತ್ಯ ಯೋಚನೆ ಮತ್ತು ಅಭ್ಯಾಸಗಳನ್ನ ಕಳಚಿ ಹಾಕಿ ಹೊಸ ಶಕ್ತಿಯಾಗಿ ಮರುಜನ್ಮವನ್ನ ಪಡೆಯುವುದು. ಕಲ್ಲೊಂದು ಶಿಲೆಯಾಗಬೇಕೆಂದರೆ ಸಣ್ಣ ಸಣ್ಣ ಉಳಿಪೆಟ್ಟುಗಳನ್ನ ಸಹಿಸಿಕೊಳ್ಳಲೇಬೇಕು. ನಿಮ್ಮ ಜೀವನದಲ್ಲಿ ಎದುರಾಗುವಂತಹ ಸವಾಲುಗಳು ನಿಮ್ಮನ್ನ ಮುರಿಯಲು ಬಂದಿಲ್ಲ, ನಿಮ್ಮ ಸತ್ವವನ್ನ ಜಗತ್ತಿಗೆ ಪರಿಚಯಿಸಲು ಬಂದಿವೆ. ಹಳೆಯ ಆಲೋಚನಾ ಶೈಲಿಯನ್ನ ಬದಲಾಯಿಸಿ ಹೊಸ ಧಿಂಗತ್ತದತ್ತ ಧೈರ್ಯವಾಗಿ ಹೆಜ್ಜೆಯನ್ನ ಇಟ್ಟರೆ ಯಶಸ್ಸು ಖಂಡಿತವಾಗಿಯೂ ನಿಮ್ಮದಾಗುವಂಥದ್ದು. ಇಂದು ವೃತ್ತಿರಂಗದಲ್ಲಿ ಮಹತ್ವದ ಬದಲಾವಣೆಯ ಮುನ್ಸೂಚನೆಗಳಿವೆ. ನಿಮ್ಮ ಕರ್ತವ್ಯ ನಿಷ್ಠೆ ಮತ್ತು ನಾಯಕತ್ವದ ಗುಣಕ್ಕೆ ಮೇಲಾಧಿಕಾರಿಗಳಿಂದ ಶ್ಲಾಘನೆ ವ್ಯಕ್ತವಾಗಲಿದೆ. ಹೊಸ ಜವಾಬ್ದಾರಿಗಳು ಅಥವಾ ಹೊಸ ಪ್ರಾಜೆಕ್ಟ್ಗಳು ನಿಮ್ಮನ್ನ ಹುಡುಕಿಕೊಂಡು ಬರುವಂತಹ ದಿನ. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಲಾಭದಾಯಕ ಒಪ್ಪಂದಗಳು ಸಿದ್ಧಿಸಬಹುದಾಗಿರುವಂತದ್ದು. ಪಾಲುದಾರಿಕೆಯಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ದರೆ ಅವು ಇಂದು ಸುಲಭವಾಗಿ ಬಗೆಹರಿಯುವಂತಹ ದಿನವಾಗ್ತದೆ. ಇನ್ನು ಧನ ಲಾಭದ ದೃಷ್ಟಿಯಿಂದ ಇಂದು ಉತ್ತಮವಾದಂತಹ ದಿನವಾಗಿದೆ. ಹಳೆಯ ಹೂಡಿಕೆಗಳಿಂದ ನಿರೀಕ್ಷಿತವಾದಂತಹ ಲಾಭಾಂಶ ನಿಮ್ಮ ಕೈ ಸೇರುವಂತಹ ದಿನ. ಆದರೆ ಭೂಮಿ ಅಥವಾ ವಾಹನ ಖರೀದಿಗಾಗಿ ಧನ ವ್ಯಯವಾಗುವಂತಹ ಯೋಗವಿದೆ. ಇಂದು ಅನಗತ್ಯ ಸಾಲ ನೀಡುವುದನ್ನ ಮತ್ತು ಪಡೆಯುವುದನ್ನ ತಡೆದರೆ ಭವಿಷ್ಯದ ಆರ್ಥಿಕ ಭದ್ರತೆಗೆ ಒಳಿತಾಗುವಂಥದ್ದು. ಇನ್ನು ಕುಟುಂಬದಲ್ಲಿ ಸಂತಸ ಮತ್ತು ಸಾಮರಸ್ಯದ ವಾತಾವರಣವನ್ನ ನೋಡುವಂತಹ ದಿನ. ಸಂಗಾತಿಯ ಸಕಾರಾತ್ಮಕ ನಡವಳಿಕೆಯು ನಿಮ್ಮ ಕಾರ್ಯಕ್ಷಮತೆಯನ್ನ ಹೆಚ್ಚಿಸಲಿದೆ. ಸಂಬಂಧಗಳಲ್ಲಿ ಇದ್ದಂತಹ ಹಳೆಯ ಕಹಿ ನೆನಪುಗಳನ್ನ ಮರೆತು ನೂತನ ಅಧ್ಯಾಯವನ್ನ ಪ್ರಾರಂಭಿಸಲು ಇಂದು ಅತ್ಯಂತ ಪ್ರಶಸ್ತವಾದಂತಹ ದಿನ. ಮಕ್ಕಳ ಸಾಧನೆಯಿಂದ ಮನೆಯಲ್ಲಿ ಹೆಮ್ಮೆಯ ವಾತಾವರಣ ಸೃಷ್ಟಿಯಾಗುವಂತದ್ದನ್ನ ಕಾಣ್ತೀರಾ. ಇಂದು ನಿಮ್ಮ ದೈಹಿಕ ಶಕ್ತಿ ಹೆಚ್ಚಾಗಿರುವಂತದ್ದು. ಆದಾಗ್ಯೂ ಕೂಡ ಉಷ್ಣ ಸಂಬಂಧಿತ ಸಮಸ್ಯೆಗಳು ಅಥವಾ ರಕ್ತದೊತ್ತಡದಲ್ಲಿ ಏರುಪೇರಾಗುವಂತಹ ಸ್ವಲ್ಪ ಸಮಸ್ಯೆಗಳು ಬರಬಹುದಾಗಿದೆ. ಯೋಗ ಮತ್ತು ಪ್ರಾಣಾಯಾಮಕ್ಕೆ ಒತ್ತನ್ನು ನೀಡಿ ಸಾಕಷ್ಟು ಪ್ರಮಾಣದಲ್ಲಿ ನೀರು ಹಾಗೂ ದ್ರವ್ಯ ಆಹಾರವನ್ನ ಸೇವನೆಯನ್ನ ಮಾಡುವುದು ಉತ್ತಮ. ಇನ್ನು ವಿಶೇಷವಾಗಿ ಇಂದು ಮುಂಚಾನೆ ಕಾರ್ತಿಕೇಯ ಅಂದ್ರೆ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನವನ್ನ ಮಾಡಿ ಅಥವಾ ಮನೆಯಲ್ಲಿ ಓಂ ಭವಾಯ ನಮಃ ಅಂದ್ರೆ ಶರವಣ ಭವಾಯ ನಮಃ ಅಥವಾ ಸುಬ್ರಹ್ಮಣ್ಯ ಅಷ್ಟೋತ್ತರವನ್ನ ಪಠನೆಯನ್ನ ಮಾಡಿ. ಇದರಿಂದ ಕೆಲಸದಲ್ಲಿರುವಂತಹ ಅಡೆತಡೆಗಳು ನಿವಾರಣೆ ಆಗ್ತವೆ. ಇನ್ನು ಋಣ ವಿಮೋಚಕ ಮಂಗಳ ಸ್ತೋತ್ರ ಅಥವಾ ಓಂ ಕ್ರಾಂ ಕ್ರೀಂ ಕ್ರೌಂ ಸಂ ಭೌಮಾಯ ನಮಃ ಮಂತ್ರವನ್ನ 21 ಬಾರಿ ಜಪಿಸಿ. ಇದು ಸಾಲದ ಬಾಧೆ ಮತ್ತು ಆರ್ಥಿಕ ಸಂಕಷ್ಟಗಳನ್ನ ದೂರ ಮಾಡುವಂಥದ್ದು. ಇನ್ನು ಸಾಧ್ಯವಾದರೆ ರಕ್ತದಾನವನ್ನ ಮಾಡಿ ಅಥವಾ ರಕ್ತವರ್ಣದ ಬಟ್ಟೆ, ಬೇಳೆ ಅಥವಾ ಹಣ್ಣುಗಳನ್ನ ನಿರ್ಗತಿಕರಿಗೆ ದಾನವಾಗಿ ಮಾಡಿ. ಇದು ಕುಜದೋಷದ ತೀವ್ರತೆಯನ್ನ ಕಡಿಮೆ ಮಾಡುವಂಥದ್ದು. ಇಂದು ನಿಮ್ಮ ಮುಖ್ಯ ಕಾರ್ಯಗಳಲ್ಲಿ ಕೆಂಪು ಅಥವಾ ಕೇಸರಿ ಬಣ್ಣದ ಉಡುಪು ಅಥವಾ ಕರವಸ್ತ್ರವನ್ನ ಬಳಸುವುದು ನಿಮ್ಮ ಆತ್ಮವಿಶ್ವಾಸವನ್ನ ವೃದ್ಧಿಸುವಂಥದ್ದು. ಶುಭ ಸಂಖ್ಯೆ 1 ಮತ್ತು 9. ಶುಭ ಬಣ್ಣ ಕೆಂಪು ಮತ್ತು ಕೇಸರಿ ಬಣ್ಣವನ್ನ ಬಳಸಿ. ವೃಷಭ ರಾಶಿಯವರೇ, ಸ್ಥಿರತೆ ನಿಮ್ಮ ಶಕ್ತಿ ಹೌದಾದರೂ ಬದಲಾವಣೆಗೆ ಒಗ್ಗಿಕೊಳ್ಳುವುದು ಇಂದಿನ ಕಾಲದ ಅತಿ ದೊಡ್ಡ ಅವಶ್ಯಕತೆಯಾಗಿದೆ. ನಿಮ್ಮೊಳಗಿನ ಅದ್ಭುತ ಸಾಮರ್ಥ್ಯವನ್ನ ಗುರುತಿಸಿ ಹೊಸ ಸವಾಲುಗಳನ್ನ ಸ್ವಾಗತಿಸಬೇಕಾಗುತ್ತೆ. ಹಳೆಯ ಎಲೆಗಳು ಉದುರದೆ ಹೋದರೆ ವೃಕ್ಷಕ್ಕೆ ಹೊಸ ಚಿಗುರು ಬರಲು ಸಾಧ್ಯವೇ ಇಲ್ಲ. ಹಾಗೆಯೇ ನಿಮ್ಮ ಹಳೆಯ ಆಲೋಚನಾ ಶೈಲಿ, ಹಠ ಮತ್ತು ನಕಾರಾತ್ಮಕ ಅಭ್ಯಾಸಗಳನ್ನ ನೀವು ಬಿಟ್ಟುಕೊಡದೆ ಹೊರತು ಜೀವನದಲ್ಲಿ ದೊಡ್ಡ ಬದಲಾವಣೆ ಸಾಧ್ಯವೇ ಇಲ್ಲ. ಪರಿವರ್ತನೆ ಎನ್ನುವುದು ಹೊರಗಿನಿಂದ ಬರುವುದಿಲ್ಲ, ಅದು ನಿಮ್ಮೊಳಗಿನ ಆಳವಾದ ನಿರ್ಧಾರದಿಂದ ಆರಂಭವಾಗುವಂಥದ್ದು. ಹಿಂದೆ ಹೊಸದಾಗಿ ಯೋಚನೆಯನ್ನ ಮಾಡಿ ಹಳೆಯದನ್ನ ಮುಚ್ಚಿಟ್ಟು ಹೊಸ ಹೆಜ್ಜೆಯನ್ನ ಇಡಬೇಕಾಗುತ್ತೆ ನಿಮ್ಮ ಜೀವನದಲ್ಲಿ. ಇಂದು ಕುಟುಂಬದಲ್ಲಿ ಜವಾಬ್ದಾರಿಗಳು ಹೆಚ್ಚಾಗುವಂತಹ ದಿನ. ಸಂಗಾತಿಯೊಂದಿಗೆ ಮನಸ್ತಾಪಗಳಿದ್ದರೆ ಅಹಂಕಾರವನ್ನ ಬದಿಗಿಟ್ಟು ಮುಕ್ತವಾಗಿ ಮಾತನಾಡುವುದರಿಂದ ಸಂಬಂಧದಲ್ಲಿ ಹೊಸ ಅಧ್ಯಾಯ ಆರಂಭವಾಗಲಿದೆ. ಹಿರಿಯರ ಆರೋಗ್ಯದ ಕಡೆಗೆ ವಿಶೇಷ ಗಮನವನ್ನ ಹರಿಸಿ. ಮನೆಯಲ್ಲಿ ಹಿತಕರವಾದಂತಹ ಮತ್ತು ಶಾಂತಿಯುತ ವಾತಾವರಣವನ್ನ ಕಾಪಾಡಿಕೊಳ್ಳಲು ನಿಮ್ಮ ಕಡೆಯಿಂದ ಪ್ರಯತ್ನ ಅಗತ್ಯವಾಗಿ ಬೇಕಾಗ್ತದೆ. ಇನ್ನು ಹಣಕಾಸಿನ ದೃಷ್ಟಿಯಿಂದ ಇಂದು ನಿಮಗೆ ಜಾಗರೂಕತೆಯ ದಿನವಾಗಿರುವಂತದ್ದು. ಅನಗತ್ಯ ಖರ್ಚುಗಳಿಗೆ ಕಡಿವಾಣವನ್ನ ಹಾಕುವುದು ಅನಿವಾರ್ಯವಿದೆ. ಇನ್ನು ಹೂಡಿಕೆ ವಿಷಯದಲ್ಲಿ ಯಾರದೋ ಮಾತನ್ನ ಕೇಳಿ ನಿರ್ಧಾರ ತೆಗೆದುಕೊಳ್ಳಬೇಡಿ. ಭವಿಷ್ಯದ ಸುರಕ್ಷತೆಗಾಗಿ ಹೊಸ ಆರ್ಥಿಕ ಯೋಜನೆ ಅಥವಾ ಬಜೆಟ್ ರೂಪಿಸಲು ಇಂದಿನ ಗ್ರಹಗತಿಗಳು ಪೂರಕವಾಗಿರುವಂತದ್ದು. ಇನ್ನು ವೃತ್ತಿರಂಗದಲ್ಲಿ ಇಂದು ನೀವು ಹಳೆಯ ಸಾಂಪ್ರದಾಯಿಕ ಶೈಲಿಯನ್ನ ಬಿಟ್ಟು ಹೊಸ ತಂತ್ರಜ್ಞಾನ ಅಥವಾ ಕಾರ್ಯವಿಧಾನವನ್ನ ಅಳವಡಿಸಿಕೊಳ್ಳಲು ಪ್ರಶಸ್ತವಾದಂತಹ ದಿನವಾಗಿದೆ. ಕಚೇರಿಯಲ್ಲಿ ಸಹೋದ್ಯೋಗಿಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು, ಆದರೆ ನಿಮ್ಮ ಸಂಯಮ ಮತ್ತು ವ್ಯವಹಾರ ಚಾತುರ್ಯದಿಂದ ಪರಿಸ್ಥಿತಿಯನ್ನ ತಿಳಿಗೊಳಿಸುವಂತಹದ್ದು. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ನೂತನ ಗ್ರಾಹಕರ ಸಂಪರ್ಕ ಸಾಧ್ಯವಾಗಲಿದ್ದು ದೀರ್ಘಕಾಲೀನ ಲಾಭಕ್ಕೆ
ದಾರಿಯಾಗುವಂಥದ್ದು. ಇನ್ನು ಆರೋಗ್ಯದ ಕಡೆಗೆ ಇಂದು ನಿರ್ಲಕ್ಷ್ಯವನ್ನ ಪಡಬೇಡಿ. ಮುಖ್ಯವಾಗಿ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ತೊಂದರೆಗಳು ಅಥವಾ ಕಣ್ಣಿನ ಆಯಾಸ ಕಾಣಿಸಿಕೊಳ್ಳಬಹುದು. ಹೊರಗಿನ ಆಹಾರವನ್ನ ಆದಷ್ಟು ತ್ಯಜಿಸಬೇಕಾಗುತ್ತೆ. ದೈಹಿಕ ಆರೋಗ್ಯದಷ್ಟೇ ಮಾನಸಿಕ ಆರೋಗ್ಯವು ಮುಖ್ಯವಾಗಿರುವುದರಿಂದ ಪ್ರಾಣಾಯಾಮಕ್ಕೆ ಸ್ವಲ್ಪ ಸಮಯವನ್ನ ಮೀಸಲಿಡಬೇಕಾಗುತ್ತೆ. ಇಂದು ವೃಷಭ ರಾಶಿಯ ಅಧಿಪತಿ ಶುಕ್ರನಾಗಿರುವುದರಿಂದ ಓಂ ಶುಂ ಶುಕ್ರಾಯ ನಮಃ ಎಂಬ ಮಂತ್ರವನ್ನ 21 ಬಾರಿ ಜಪಿಸಿ. ಇದರಿಂದ ಆರ್ಥಿಕ ಪ್ರಗತಿ ಮತ್ತು ಸೌಂದರ್ಯ ವೃದ್ಧಿಯಾಗುವಂಥದ್ದು. ಇನ್ನು ಹಸಿದವರಿಗೆ ಅಥವಾ ನಿರ್ಗತಿಕರಿಗೆ ಸ್ವಲ್ಪ ಹಾಲು, ಮೊಸರು ಅಥವಾ ಅಕ್ಕಿಯನ್ನು ದಾನವಾಗಿ ಮಾಡಿ. ಇದರಿಂದ ಮಾನಸಿಕ ಒತ್ತಡ ಕಡಿಮೆಯಾಗಿ ನೆಮ್ಮದಿ ಸಿಗುವಂಥದ್ದು. ಇಂದು ಹತ್ತಿರದ ದೇವಸ್ಥಾನಕ್ಕೆ ಭೇಟಿ ನೀಡಿ ಹನುಮಂತನಿಗೆ ಸಿಂಧೂರವನ್ನ ಅರ್ಪಿಸಿ ಅಥವಾ ಮನೆಯಲ್ಲಿಯೇ ಹನುಮಾನ್ ಚಾಲೀಸವನ್ನ ಪಠಣೆಯನ್ನ ಮಾಡಿ. ಇದು ನಿಮ್ಮಲ್ಲಿರುವಂತಹ ಆಂತರಿಕ ಭಯ ಮತ್ತು ಅಡೆತಡೆಗಳನ್ನ ದೂರವನ್ನ ಮಾಡುವಂಥದ್ದು. ಇಂದು ನಿಮ್ಮ ಉಡುಪಿನಲ್ಲಿ ತಿಳಿ ಬಿಳಿ ಅಥವಾ ಕ್ರೀಮ್ ಬಣ್ಣಕ್ಕೆ ಆದ್ಯತೆಯನ್ನು ನೀಡಿ. ಶುಭ ಸಂಖ್ಯೆಯನ್ನ 6 ಮತ್ತು 2 ಶುಭ ಸಂಖ್ಯೆಯಾಗಿ ಬಳಸಿ. ಶುಭ ಬಣ್ಣವಾಗಿ ಬಿಳಿ ಮತ್ತು ಬೆಳ್ಳಿ ಬಣ್ಣವನ್ನ ಬಳಸಬೇಕಾಗುತ್ತೆ ಇಂದಿನ ದಿವಸ ನೀವು. ಮಿಥುನ ರಾಶಿಯವರೇ, ಹಳೆಯ ಎಲೆಗಳು ಉದುರದೆ ವೃಕ್ಷಕ್ಕೆ ಹೊಸ ಚಿಗುರು ಬರಲು ಸಾಧ್ಯವಿಲ್ಲ. ಹಾಗೆಯೇ ನಿಮ್ಮ ಜೀವನದಲ್ಲಿ ಪ್ರಗತಿ ಕಾಣಬೇಕಾದ್ರೆ ಹಳೆಯ ಅಭ್ಯಾಸಗಳು, ಆಲಸ್ಯ ಮತ್ತು ನಕಾರಾತ್ಮಕ ಆಲೋಚನೆಗಳನ್ನ ಸಂಪೂರ್ಣವಾಗಿ ತ್ಯಜಿಸಬೇಕಾಗುತ್ತೆ. ಪರಿವರ್ತನೆ ಎನ್ನುವುದು ಹೊರಗಿನಿಂದ ಬರುವುದಿಲ್ಲ, ಅದು ನಿಮ್ಮ ಒಳಗಿನ ದೃಢ ನಿರ್ಧಾರದಿಂದ ಆರಂಭವಾಗುತ್ತದೆ. ನಿಮ್ಮನ್ನ ನೀವು ಮರುರೂಪಿಸಿಕೊಳ್ಳಲು ಹಿಂದೆ ಮೊದಲ ಹೆಜ್ಜೆಯನ್ನ ಇಡಬೇಕಾಗುತ್ತೆ ಜೀವನದಲ್ಲಿ. ಇಂದು ಕುಟುಂಬದಲ್ಲಿ ವೈಚಾರಿಕ ಭಿನ್ನಾಭಿಪ್ರಾಯಗಳು ಮೂಡದಂತೆ ಎಚ್ಚರಿಕೆಯನ್ನ ವಹಿಸಿ. ನಿಮ್ಮ ಸಂಗಾತಿಯ ಅಥವಾ ಕುಟುಂಬದ ಸದಸ್ಯರ ದೃಷ್ಟಿಕೋನವನ್ನ ಅರ್ಥ ಮಾಡಿಕೊಳ್ಳಲು ಪ್ರಯತ್ನವನ್ನ ಮಾಡಿ. ಹಳೆಯ ಕಹಿ ನೆನಪುಗಳನ್ನ ಮರೆತು ಸಂಬಂಧಗಳಲ್ಲಿ ಹೊಸ ಅಧ್ಯಾಯವನ್ನ ಪ್ರಾರಂಭಿಸಲು ಇದು ಒಳ್ಳೆಯ ದಿನವಾಗಿದೆ. ನಡವಳಿಕೆಯಲ್ಲಿನ ಸಣ್ಣ ಬದಲಾವಣೆಯು ಸುಂದರ ವಾತಾವರಣವನ್ನ ಸೃಷ್ಟಿಸುವಂತಹ ದಿನವಾಗ್ತದೆ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ನಿಮ್ಮ ದೈನಂದಿನ ದಿನಚರಿಯಲ್ಲಿ ಆಳವಾದ ಬದಲಾವಣೆ ತರಬೇಕಾದಂತಹ ಅಗತ್ಯವಿದೆ. ಮಾನಸಿಕ ಗೊಂದಲಗಳು ದೈಹಿಕ ಆಯಾಸಕ್ಕೆ ಕಾರಣವಾಗಬಹುದು. ಪ್ರಾಣಾಯಾಮ ಮತ್ತು ಯೋಗಾಭ್ಯಾಸವನ್ನ ನಿಮ್ಮ ಮನಸ್ಸನ್ನ ಕೇಂದ್ರೀಕರಿಸಲು ಸಹಾಯವನ್ನ ಮಾಡುವಂಥದ್ದು. ಇಂದು ಹಣಕಾಸಿನ ವಿಷಯದಲ್ಲಿ ನೀವು ಕಟ್ಟುನಿಟ್ಟಾದಂತಹ ಶಿಸ್ತನ್ನ ರೂಢಿಸಿಕೊಳ್ಳಬೇಕಾದಂತಹ ದಿನ. ಅನಗತ್ಯ ಖರ್ಚುಗಳಿಗೆ ಕಡಿವಾಣವನ್ನ ಹಾಕಿ ಭವಿಷ್ಯದ ದೀರ್ಘಕಾಲಿಕ ಹೂಡಿಕೆಗಳ ಕಡೆಗೆ ಗಮನವನ್ನ ಹರಿಸಿ. ನಷ್ಟ ಉಂಟು ಮಾಡುವಂತಹ ಹಳೆಯ ಹೂಡಿಕೆಗಳಿದ್ದಲ್ಲಿ ಅವುಗಳನ್ನ ಪರಿಶೀಲನೆಯನ್ನ ಮಾಡಿ ಸೂಕ್ತವಾದಂತಹ ನಿರ್ಧಾರವನ್ನ ತೆಗೆದುಕೊಳ್ಳಿ. ಇನ್ನು ವೃತ್ತಿರಂಗದಲ್ಲಿ ಇಂದು ನಿಮ್ಮ ಕಾರ್ಯವೈಖರಿಯಲ್ಲಿ ದೊಡ್ಡ ಬದಲಾವಣೆಯನ್ನ ತರಲು ಇದು ಒಳ್ಳೆಯ ದಿನವಾಗಿರುವಂಥದ್ದು. ನಿಮ್ಮ ಹಳೆಯ ಆಲೋಚನಾ ಶೈಲಿಯನ್ನ ಬಿಟ್ಟು ನೂತನ ತಂತ್ರಜ್ಞಾನ ಅಥವಾ ಹೊಸ ಕಾರ್ಯತಂತ್ರಗಳನ್ನ ಅಳವಡಿಸಿಕೊಳ್ಳುವುದು ನಿಮ್ಮ ಪ್ರಗತಿಗೆ ಪೂರಕವಾಗಲಿರುವಂಥದ್ದು. ಇನ್ನು ವ್ಯಾಪಾರಸ್ಥರಿಗೆ ಹೊಸ ಒಪ್ಪಂದಗಳಿಗೆ ಸಹಿ ಹಾಕುವಾಗ ದೂರದೃಷ್ಟಿ ಅಗತ್ಯವಂತ ಇರುವಂಥದ್ದು. ಇನ್ನು ಸಹೋದ್ಯೋಗಿಗಳೊಂದಿಗೆ ವಾದ ವಿವಾದಗಳಿಗೆ ಯಾವುದೇ ಕಾರಣಕ್ಕೂ ಆಸ್ಪದವನ್ನ ನೀಡುವ ಹಾಗಿಲ್ಲ ಇಂದಿನ ದಿವಸ ನೀವು. ಇನ್ನು ವಿಶೇಷ ಪರಿಹಾರಗಳನ್ನ ನೋಡುವುದಾದರೆ ಇಂದು ಹನುಮಂತನ ದೇವಸ್ಥಾನಕ್ಕೆ ಭೇಟಿ ನೀಡಿ ಆಂಜನೇಯನಿಗೆ ವಿಳೆದೆಲೆ, ಹಾರ ಅಥವಾ ಸಿಂಧೂರವನ್ನ ಅರ್ಪಿಸಿ. ಹನುಮಾನ್ ಚಾಲೀಸವನ್ನ ಭಕ್ತಿಯಿಂದ ಪಠಣೆಯನ್ನ ಮಾಡಿ. ಇದು ಮನಸ್ಸಿನ ಭಯ ಮತ್ತು ಗೊಂದಲಗಳನ್ನ ನಿವಾರಿಸುವಂಥದ್ದು. ಇನ್ನು ಬುಧನ ಮಂತ್ರವನ್ನ ಜಪ ಮಾಡಬೇಕಾಗುತ್ತೆ. ಓಂ ಭುಂ ಬುಧಾಯ ನಮಃ ಮಂತ್ರವನ್ನ 21 ಬಾರಿ ಪಠಣೆಯನ್ನ ಮಾಡಿ. ಇದು ನಿಮ್ಮ ಭೌತಿಕ ಸಾಮರ್ಥ್ಯವನ್ನ ಚುರುಕುಗೊಳಿಸಿ ಸೂಕ್ತವಾದಂತಹ ನಿರ್ಧಾರಗಳನ್ನ ತೆಗೆದುಕೊಳ್ಳಲು ಪ್ರೇರೇಪಿಸುವಂತಹ ಕಾರ್ಯಗಳನ್ನ ನೋಡ್ತೀರಾ. ಇನ್ನು ಹಸಿದಂತಹ ಜೀವಿಗೆ ಅಥವಾ ಹಸುಗಳಿಗೆ ಹಸಿರು ತರಕಾರಿ ಅಥವಾ ಹಸಿರು ಹುಲ್ಲನ್ನ ನೀಡುವುದು ನಿಮ್ಮ ಜಾತಕದಲ್ಲಿನ ದೋಷಗಳನ್ನ ಕಡಿಮೆ ಮಾಡಿ ಶುಭ ಫಲಗಳನ್ನ ನೀಡುವಂತಹದ್ದಾಗ್ತದೆ. ಇನ್ನು ಬಣ್ಣದ ಬಳಕೆಯನ್ನ ನೋಡುವುದಾದ್ರೆ ಇಂದು ನಿಮ್ಮ ಉಡುಪಿನಲ್ಲಿ ತಿಳಿ ಹಸಿರು ಅಥವಾ ಬಿಳಿ ಬಣ್ಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯನ್ನ ನೋಡುವುದಾದರೆ ಈ ದಿನದ ವಿಶೇಷವಾಗಿ 5 ಮತ್ತು 9 ಬಳಸಿದ್ದಲ್ಲಿ ಖಂಡಿತವಾಗಿಯೂ ನೀವು ಅದೃಷ್ಟವನ್ನ ಕಂಡೇ ಕಾಣ್ತೀರಾ. ಇನ್ನು ಶುಭ ಬಣ್ಣವನ್ನ ನೋಡುವುದಾದರೆ ಹಸಿರು ಮತ್ತು ಬಿಳಿ ಬಣ್ಣವನ್ನ ಬಳಸಿದ್ದಲ್ಲಿ ನಿಮಗೆ ಅದೃಷ್ಟ ಒದಗಿ ಬರುವಂತದ್ದನ್ನ ಕಾಣ್ತೀರಾ. ಕಟಕ ರಾಶಿಯವರೇ, ನೀವು ಸ್ವಭಾವದ ಅತ್ಯಂತ ಸೂಕ್ಷ್ಮ ಮನಸ್ಸಿನವರು. ಆದರೆ ಇಂದು ನಿಮ್ಮಲ್ಲಿರುವಂತಹ ಆಂತರಿಕ ಶಕ್ತಿಯನ್ನ ಜಾಗೃತಗೊಳಿಸಿ ಭಾವನಾತ್ಮಕ ನಿರ್ಧಾರಗಳಿಗಿಂತ ತಾರ್ಕಿಕ ಮತ್ತು ಪ್ರಾಯೋಗಿಕ ನಿರ್ಧಾರಗಳನ್ನ ತೆಗೆದುಕೊಳ್ಳುವ ಮೂಲಕ ನಿಮ್ಮ ಜೀವನದ ಹೊಸ ಅಧ್ಯಯನಕ್ಕೆ ನಾಂದಿಯನ್ನ ಹಾಡಬೇಕಾಗುತ್ತೆ. ಒಂದು ನದಿ ಸಮುದ್ರವನ್ನ ಸೇರಬೇಕಾದರೆ ತನ್ನ ದಾರಿಯಲ್ಲಿ ಸಿಗುವಂತಹ ಬಂಡೆಗಳನ್ನ ಒಡೆಯಬೇಕಾಗಿಲ್ಲ, ಕೇವಲ ತನ್ನ ಹರಿವಿನ ಹಾದಿಯನ್ನ ಬದಲಾಯಿಸಿಕೊಂಡರೆ ಸಾಕು. ಜೀವನದಲ್ಲಿ ಬರುವಂತಹ ಅಡೆತಡೆಗಳು ನಿಮ್ಮನ್ನ ತಡೆಯಲು ಬರುವುದಿಲ್ಲ, ಬದಲಾಗಿ ನೀವು ಬದಲಾಗಬೇಕಾದ ನಿಮ್ಮ ಆಲೋಚನಾ ಶೈಲಿಯನ್ನ ಆಳವಾಗಿ ಪರಿವರ್ತಿಸಿಕೊಳ್ಳಬೇಕಾದಂತಹ ಸಮಯ ಬಂದಿದೆ ಎಂಬುದನ್ನ ನೆನಪಿನಲ್ಲಿಸಲು ಬರುವಂತದ್ದು. ಇನ್ನು ಹಳೆಯ ಅಭ್ಯಾಸಗಳನ್ನ ತೊರೆದು ಹೊಸದಕ್ಕೆ ತೆರೆದುಕೊಳ್ಳಬೇಕಾಗುತ್ತೆ ಇಂದಿನ ಜೀವನದ ನೀವು ಮುಖ್ಯವಾದದ್ದು. ಇನ್ನು ಆರ್ಥಿಕವಾಗಿ ಇಂದು ಮಿಶ್ರ ಫಲದ ದಿನವಾಗಿದೆ. ಅನಗತ್ಯ ಖರ್ಚುಗಳು ನಿಮ್ಮ ಬಜೆಟ್ ಅನ್ನ ಏರುಪೇರು ಮಾಡಬಹುದು, ಆದರೆ
ಭೂಮಿ ಅಥವಾ ಸ್ಥಿರ ಆಸ್ತಿಯಿಂದ ಬರಬೇಕಾಗಿದ್ದಂತ ಆದಾಯ ಬರುವಂತಹ ಸೂಚನೆ ಇದೆ. ಹಳೆಯ ಸಾಲಗಳನ್ನ ತೀರಿಸಲು ಕಠಿಣವಾದಂತಹ ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತಹ ದಿನ. ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವಾಗ ತಜ್ಞರ ಸಲಹೆಯನ್ನ ಪಡೆಯಬೇಕಾಗುತ್ತೆ. ಇನ್ನು ವೃತ್ತಿರಂಗದಲ್ಲಿ ಇಂದು ತೀವ್ರ ಪೈಪೋಟಿ ಅಥವಾ ಸವಾಲಿನ ವಾತಾವರಣ ಎದುರಾಗಬಹುದು. ನಿಮ್ಮ ತಾಳ್ಮೆ ಮತ್ತು ರಾಜತಾಂತ್ರಿಕ ನಡೆ ಇಲ್ಲಿ ಅತ್ಯಂತ ಮುಖ್ಯವಾಗಿರುವಂತದ್ದು. ಉದ್ಯೋಗ ಬದಲಾವಣೆಗೆ ಪ್ರಯತ್ನಿಸುವವರಿಗೆ ನೂತನ ಅವಕಾಶಗಳ ದಾರಿ ದೊರೆಯಲಿದೆ. ಇನ್ನು ವ್ಯಾಪಾರಸ್ಥರು ಇಂದು ದೊಡ್ಡ ಮಟ್ಟದ ಹೂಡಿಕೆ ಅಥವಾ ಹೊಸ ಪಾಲುದಾರಿಕೆ ಒಪ್ಪಂದಗಳಿಗೆ ಸಹಿ ಹಾಕುವ ಮುನ್ನ ಕಾನೂನಾತ್ಮಕ ಅಂಶಗಳನ್ನ ಕೂಲಂಕುಷವಾಗಿ ಪರಿಶೀಲಿಸುವುದು ಸೂಕ್ತವಾಗಿರುವಂತದ್ದು. ಇನ್ನು ಕುಟುಂಬದಲ್ಲಿ ಇಂದು ನಿಮ್ಮ ಭಾವನೆಗಳಿಗೆ ಸರಿಯಾದಂತಹ ಸ್ಪಂದನೆ ಸಿಗುತ್ತಿಲ್ಲ ಎಂಬ ಅಸಮಾಧಾನ ಮೂಡಬಹುದು. ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ವಿಷಯಗಳಿಗೆ ವಾದ ವಿವಾದಗಳು ಬೆಳೆದಂತೆ ಮೌನವಾಗಿರುವುದು ಒಳಿತು. ಮಕ್ಕಳ ಭವಿಷ್ಯ ಹಾಗೂ ಶಿಕ್ಷಣದ ನಿಮಿತ್ತ ಕೆಲವು ಮಹತ್ವದ ನಿರ್ಧಾರಗಳನ್ನ ತೆಗೆದುಕೊಳ್ಳಬೇಕಾಗಿ ಬರುವಂತದ್ದು. ಇನ್ನು ಮಾನಸಿಕ ಒತ್ತಡದ ಕಾರಣದಿಂದಾಗಿ ಅಜೀರ್ಣ, ಗ್ಯಾಸ್ಟ್ರಿಕ್ ಅಥವಾ ನಿದ್ದೆಯ ಕೊರತೆ ನಿಮ್ಮನ್ನ ಬಾಧಿಸಬಹುದು. ಆರೋಗ್ಯದ ದೃಷ್ಟಿಯಿಂದ ಇಂದು ನಿಮ್ಮ ಆಹಾರ ಪದ್ಧತಿ ಮತ್ತು ವಿಶ್ರಾಂತಿಯ ಕಡೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕಾಗಿರುವಂತದ್ದು. ಇಂದು ಹತ್ತಿರದ ದೇವಸ್ಥಾನಕ್ಕೆ ಭೇಟಿ ನೀಡಿ ಹನುಮಂತನಿಗೆ ಅಥವಾ ಸುಬ್ರಹ್ಮಣ್ಯ ಸ್ವಾಮಿಗೆ ಕೆಂಪು ಹೂಗಳನ್ನು ಅರ್ಪಿಸಿ. ಇದು ನಿಮ್ಮ ಮನಸ್ಸಿನ ಆತಂಕ ಮತ್ತು ಅಡೆತಡೆಗಳನ್ನ ನಿವಾರಿಸುವಂತದ್ದು. ಇನ್ನ ಓಂ ಹಂ ಹನುಮತಿಯೇ ನಮಃ ಎಂಬ ಮಂತ್ರವನ್ನ 21 ಬಾರಿ ಜಪಿಸಬೇಕಾಗುತ್ತೆ. ಇನ್ನು ಅರಳಿ ಮರಕ್ಕೆ ಪ್ರದಕ್ಷಿಣೆಯನ್ನ ಹಾಕುವಂಥದ್ದು. ಸಾಧ್ಯವಾದರೆ ಇಂದು ಸಂಜೆ ಅರಳಿ ಮರದ ಬಳಿ ಸಾಸುವೆ ಎಣ್ಣೆಯ ದೀಪವನ್ನು ಹಚ್ಚಿ 3 ಪ್ರದಕ್ಷಿಣೆಯನ್ನ ಮಾಡಿ. ಇದರಿಂದ ಮಾನಸಿಕ ಕ್ಲೇಶಗಳು ದೂರವಾಗುವಂತದ್ದನ್ನ ಕಾಣ್ತೀರ. ಇನ್ನು ಬಣ್ಣದ ಬಳಕೆಯಾಗಿ ಇಂದು ನಿಮ್ಮ ದೈನಂದಿನ ಕಾರ್ಯಗಳಲ್ಲಿ ಬಿಳಿ ಅಥವಾ ತಿಳಿ ಹಳದಿ ಬಣ್ಣದ ಬಟ್ಟೆಯನ್ನ ಧರಿಸುವುದು ನಿಮ್ಮ ಮನಸ್ಸಿಗೆ ಶಾಂತಿ ಮತ್ತು ಏಕಾಗ್ರತೆಯನ್ನ ನೀಡುವಂತಹ ಕಾರ್ಯವನ್ನ ಖಂಡಿತವಾಗಿಯೂ ಮಾಡುತ್ತದೆ. ಇನ್ನು ಶುಭ ಸಂಖ್ಯೆಯನ್ನು ನೋಡುವುದಾದರೆ 2 ಮತ್ತು 7 ಅತಿ ಹೆಚ್ಚಾಗಿ ಬಳಸಬೇಕು. ಶುಭ ಬಣ್ಣವಾಗಿ ಬಿಳಿ ಮತ್ತು ಕೆನೆ ಬಣ್ಣವನ್ನ ಬಳಸಬೇಕಾಗುತ್ತೆ. ಸಿಂಹರಾಶಿಯವರೇ, ನೀವು ಭಾವ್ಯ ಜಗತ್ತನ್ನ ಗೆಲ್ಲುವುದಕ್ಕಿಂತ ಮುಂಚೆ ನಿಮ್ಮೊಳಗಿನ ಅಹಂಕಾರ ಮತ್ತು ಹಳೆಯ ನಂಬಿಕೆಗಳನ್ನ ಗೆಲ್ಲಬೇಕಾಗುತ್ತದೆ. ನಿಜವಾದ ಪರಿವರ್ತನೆ ಎಂದರೆ ಹಳೆಯದನ್ನ ಕಳೆದುಕೊಳ್ಳುವುದಲ್ಲ, ಬದಲಾಗಿ ನಮ್ಮ ಅತ್ಯುತ್ತಮ ಆವೃತ್ತಿಯಾಗಿ ನಾವು ಮರುಜನ್ಮವನ್ನ ಪಡೆಯುವುದು. ಸಿಂಹದ ಗಾಂಭೀರ್ಯ ಕೇವಲ ಗರ್ಜನೆಯಲ್ಲಿಲ್ಲ, ಆದರೆ ತಾಳ್ಮೆ ಮತ್ತು ಸರಿಯಾದ ಸಮಯದ ನಿರ್ಧಾರದಲ್ಲಿದೆ. ನಿಮ್ಮೊಳಗಿನ ನಕಾರಾತ್ಮಕತೆಯನ್ನ ಸುಟ್ಟು ಹೊಸ ಶಕ್ತಿಯಾಗಿ ಎದ್ದು ನಿಲ್ಲಬೇಕಾಗುತ್ತೆ. ನಿಮ್ಮ ಜೀವನದಲ್ಲಿ ನೀವು ಇಂದು ವೃತ್ತಿರಂಗದಲ್ಲಿ ನೀವು ಅತ್ಯಂತ ಸಕ್ರಿಯರಾಗಿರುತ್ತೀರಿ. ನಿಮ್ಮ ನಾಯಕತ್ವದ ಗುಣಕ್ಕೆ ಮತ್ತು ಧೈರ್ಯದ ನಿರ್ಧಾರಗಳಿಗೆ ಮೇಲಾಧಿಕಾರಿಗಳಿಂದ ಪ್ರಶಂಸೆ ದೊರೆಯಲಿದೆ. ವ್ಯಾಪಾರಸ್ಥರಿಗೆ ಹೊಸ ಆಲೋಚನೆಗಳನ್ನ ಜಾರಿಗೆ ತರಲು ಇದು ಸೂಕ್ತವಾದಂತಹ ಸಮಯ. ತಾಂತ್ರಿಕ ಅಥವಾ ರಕ್ಷಣಾ ವಲಯದಲ್ಲಿ ಕೆಲಸ ಮಾಡುವವರಿಗೆ ಇಂದು ಅತ್ಯಂತ ಯಶಸ್ವಿ ದಿನವಾಗಲಿದೆ. ಹೊಸ ಒಪ್ಪಂದಗಳಿಗೆ ಸಹಿ ಹಾಕುವ ಮುನ್ನ ದಾಖಲೆಗಳನ್ನ ಸರಿಯಾಗಿ ಪರಿಶೀಲನೆಯನ್ನ ಮಾಡಬೇಕಾಗುತ್ತೆ. ಇನ್ನು ಆರ್ಥಿಕವಾಗಿ ಇಂದು ಅನುಕೂಲಕರವಾದಂತಹ ದಿನ. ದೀರ್ಘಕಾಲದ ಹೂಡಿಕೆಗಳಿಂದ ಉತ್ತಮ ಲಾಭಾಂಶ ದೊರೆಯುವಂತಹ ಸೂಚನೆ ಇದೆ. ಆಕಸ್ಮಿಕ ಧನಲಾಭದ ಯೋಗವಿದ್ದರೂ ಉದ್ವೇಗಕ್ಕೆ ಒಳಗಾಗಿ ದೊಡ್ಡ ಮೊತ್ತದ ಹಣವನ್ನ ಬೇರೆಯವರಿಗೆ ಸಾಲವಾಗಿ ನೀಡುವುದನ್ನ ತಪ್ಪಿಸಬೇಕಾಗುತ್ತೆ. ಆದಾಯ ಮತ್ತು ವೆಚ್ಚಗಳ ನಡುವೆ ಸಮತೋಲನವನ್ನ ಕಾಯ್ದುಕೊಳ್ಳುವುದು ಮುಖ್ಯವಾದುದು. ಇನ್ನು ಕುಟುಂಬದಲ್ಲಿ ನಿಮ್ಮ ಜವಾಬ್ದಾರಿಗಳು ಹೆಚ್ಚಾಗುವಂತಹ ದಿನ. ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ದರೂ ಪರಸ್ಪರ ಮುಕ್ತವಾಗಿ ಮಾತನಾಡುವುದರಿಂದ ಸಮಸ್ಯೆಗಳು ಬಗೆಹರಿಯುವಂತದ್ದು. ಹಿರಿಯರ ಆರೋಗ್ಯದ ಕಡೆಗೆ ಗಮನವನ್ನ ಹರಿಸುವುದು ಬಹಳ ಮುಖ್ಯವಾದುದು. ಮಕ್ಕಳ ಸಾಧನೆಯು ನಿಮಗೆ ಹೆಮ್ಮೆಯನ್ನ ಮತ್ತು ಸಂತೋಷವನ್ನ ತರುವಂತಹ ದಿನವಾಗಿದೆ. ಇಂದು ನಿಮ್ಮ ದೈಹಿಕ ಶಕ್ತಿ ಹೆಚ್ಚಿರುವಂತದ್ದು, ಆದರೆ ಕೋಪ ಅಥವಾ ಅತಿಯಾದ ಉದ್ವೇಗದಿಂದಾಗಿ ಬಿಪಿ ಅಥವಾ ತಲೆನೋವಿನ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಮಾನಸಿಕ ಪ್ರಶಾಂತತೆಗಾಗಿ ಅಥವಾ ಶಾಂತಿಗಾಗಿ ಪ್ರಾಣಾಯಾಮ ಅಥವಾ ಯೋಗಾಭ್ಯಾಸಕ್ಕೆ ಸ್ವಲ್ಪ ಸಮಯವನ್ನಾದರೂ ನೀವು ಈ ದಿನ ಮೀಸಲಿಡಬೇಕಾಗುತ್ತೆ. ಇನ್ನು ವಿಶೇಷ ಪರಿಹಾರಗಳನ್ನ ನೋಡುವುದಾದರೆ ಇಂದು ಹನುಮಂತನ ದೇವಸ್ಥಾನಕ್ಕೆ ಭೇಟಿ ನೀಡಿ ಹನುಮಾನ್ ಚಾಲೀಸವನ್ನ ಪಠಣೆಯನ್ನ ಮಾಡಿ. ಸ್ವಾಮಿಗೆ ಸಿಂಧೂರ ಅಥವಾ ವಿಳೆದೆಲೆ ಆಹಾರವನ್ನ ಅರ್ಪಿಸುವುದರಿಂದ ಆತ್ಮವಿಶ್ವಾಸ ವೃದ್ಧಿ ಆಗ್ತದೆ ಮತ್ತು ನಕಾರಾತ್ಮಕ ಶಕ್ತಿಗಳು ದೂರವಾಗುವಂತದ್ದು. ಇನ್ನು ಮುಂಜಾನೆ ಸೂರ್ಯನಿಗೆ ತಾಮ್ರದ ಪಾತ್ರೆಯಿಂದ ಅಗ್ರ್ಯವನ್ನ ನೀಡಬೇಕಾಗುತ್ತೆ. ಓಂ ಸೂರ್ಯಾಯ ನಮಃ ಎಂದು ಪ್ರಾರ್ಥನೆಯನ್ನ ಮಾಡಬೇಕಾಗುತ್ತೆ. ಇದು ನಿಮ್ಮ ತೇಜಸ್ಸು ಮತ್ತು ಯಶಸ್ಸನ್ನ ಕೂಡ ಹೆಚ್ಚಿಸುವಂತದ್ದು. ಇನ್ನು ಸೇವೆಯ ಮೂಲಕ ಪರಿಹಾರವನ್ನ ಪಡೆದುಕೊಳ್ಳುವಂತದ್ದು. ಸಾಧ್ಯವಾದರೆ ಇಂದು ಕೆಂಪು ಬಣ್ಣದ ಧಾನ್ಯ ಅಂದ್ರೆ ಕೆಂಪು ಬೇಳೆಯನ್ನ ಅಥವಾ ಬೆಲ್ಲವನ್ನ ದಾನವಾಗಿ ಮಾಡಿ. ಗೋವಿಗೆ ರೊಟ್ಟಿ ಅಥವಾ ಬಾಳೆಹಣ್ಣನ್ನ ನೀಡುವುದು ಅತ್ಯಂತ ಶುಭಪ್ರದವಾದುದು. ಇನ್ನ ಬಣ್ಣದ ಬಳಕೆಯನ್ನ ನೋಡುವುದಾದರೆ ಇಂದು ನಿಮ್ಮ ದೈನಂದಿನ ಕಾರ್ಯಗಳಲ್ಲಿ ಬಳಸುವಂತಹದ್ದು ಕೆಂಪು, ಕೇಸರಿ ಅಥವಾ ಬಂಗಾರದ ಬಣ್ಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯನ್ನು ನೋಡುವುದಾದರೆ ಈ ದಿನದ ವಿಶೇಷವಾಗಿ 1 ಮತ್ತು 9 ಬಳಸಿ. ಶುಭ ಬಣ್ಣವಾಗಿ ಕೇಸರಿ ಮತ್ತು ಕೆಂಪು ಬಣ್ಣವನ್ನ ಬಳಸಿದ್ದಲ್ಲಿ ಖಂಡಿತವಾಗಿಯೂ ಅದೃಷ್ಟವನ್ನ ಈ ದಿನ ನೀವು ಕಂಡೇ ಕಾಣ್ತೀರ. ಕನ್ಯಾ ರಾಶಿಯವರೇ, ನಿಮ್ಮಲ್ಲಿ ಪ್ರಕೃತಿ ದತ್ತವಾದ ವಿಶ್ಲೇಷಣಾ ಶಕ್ತಿ ಇದೆ. ಇಂದು ನಿಮ್ಮನ್ನ ನೀವೇ ವಿಮರ್ಶಿಸಿಕೊಳ್ಳಿ. ಪ್ರಗತಿಗೆ ಅಡ್ಡಿಯಾಗಿರುವ ಹಳೆಯ ನಂಬಿಕೆಗಳನ್ನ ಬಿಟ್ಟು ಬಿಡಿ.
ಕವಲೊಡೆಯುವ ಹಾದಿಯಲ್ಲಿ ಹೊಸ ಹೆಜ್ಜೆ ಇಡಲು ಹಿಂಜರಿಯಬೇಡಿ. ಪರಿವರ್ತನೆಯೇ ಪ್ರಕೃತಿಯ ನಿಯಮ. ಅದು ನಿಮ್ಮ ಬೆಳವಣಿಗೆಯ ಮುನ್ನಡೆಯಾಗುವಂಥದ್ದು. ಬಾಹ್ಯ ಜಗತ್ತನ್ನ ಬದಲಾಯಿಸುವುದು ಕೇವಲ ಹೋರಾಟ, ಆದರೆ ಆಂತರಿಕವಾಗಿ ಬದಲಾಗುವುದು ನಿಜವಾದಂತಹ ಕ್ರಾಂತಿ. ಹಳೆಯ ಆಲೋಚನೆಗಳು ಮತ್ತು ಹಳೆಯ ಅಭ್ಯಾಸಗಳೊಂದಿಗೆ ನಾವು ಹೊಸ ಭವಿಷ್ಯವನ್ನ ನಿರ್ಮಿಸಲು ಸಾಧ್ಯವಿಲ್ಲ. ನಮ್ಮ ತಪ್ಪುಗಳನ್ನ ಒಪ್ಪಿಕೊಂಡು ನಮ್ಮನ್ನ ನಾವು ಪ್ರತಿದಿನ ಮರುಸೃಷ್ಟಿ ಮಾಡಿಕೊಳ್ಳುವುದೇ ಯಶಸ್ಸಿನ ಪರಮ ಸತ್ಯವಾಗಿರುವಂತದ್ದು ಎಂಬುದನ್ನ ನೀವು ನೆನಪಿನಲ್ಲಿಟ್ಕೊಳ್ಬೇಕಾಗತ್ತೆ. ಹಣಕಾಸಿನ ದೃಷ್ಟಿಯಿಂದ ಇಂದು ಪ್ರಗತಿಪರವಾದಂತಹ ದಿನ. ನಿಮ್ಮ ಹಳೆಯ ಹೂಡಿಕೆಗಳಿಂದ ನಿರೀಕ್ಷಿತ ಲಾಭ ಲಭಿಸಲಿದೆ, ಆದರೆ ದೀರ್ಘಾವಧಿಯ ಆರ್ಥಿಕ ಭದ್ರತೆಗಾಗಿ ಹಳೆಯ ಹೂಡಿಕೆಯ ಶೈಲಿಯನ್ನ ಬದಲಾಯಿಸಲು ಇದು ಸೂಕ್ತವಾದಂತಹ ಸಮಯ. ಅನಗತ್ಯ ಸಾಲ ನೀಡಿಕೆಯಿಂದ ದೂರವಿರಿ. ಆದಾಯದ ಹೊಸ ಮೂಲಗಳು ಸೃಷ್ಟಿಸುವ ನಿಮ್ಮ ಪ್ರಯತ್ನಕ್ಕೆ ಇಂದು ಯಶಸ್ಸು ಸಿಗುವಂತಹ ದಿನವಾಗಿರುವಂತದ್ದು. ಇನ್ನು ವೃತ್ತಿ ರಂಗದಲ್ಲಿ ಇಂದು ನಿಮ್ಮ ಕಾರ್ಯವೈಖರಿಯಲ್ಲಿ ದೊಡ್ಡ ಬದಲಾವಣೆಯನ್ನ ಕಾಣುವಂತಹದ್ದು. ಕೇವಲ ಕಠಿಣ ಶ್ರಮ ಪಡುವುದಕ್ಕಿಂತ ಸ್ಮಾರ್ಟ್ ವರ್ಕ್ ಮಾಡುವ ಕಡೆಗೆ ನಿಮ್ಮ ಗಮನವನ್ನ ಹರಿಸಬೇಕಾಗ್ತದೆ. ಸಹೋದ್ಯೋಗಿಗಳೊಂದಿಗೆ ಇದ್ದಂತಹ ಭಿನ್ನಾಭಿಪ್ರಾಯಗಳು ದೂರವಾಗಿ ಹೊಸ ಯೋಜನೆಗಳಿಗೆ ಚಾಲನೆಯನ್ನು ಕೂಡ ಸಿಗುವಂತದ್ದು. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಅಥವಾ ಡಿಜಿಟಲ್ ತಂತ್ರಜ್ಞಾನ ಬಳಕೆಯಿಂದ ಹೆಚ್ಚಿನ ಲಾಭದ ಹಾದಿ ಸುಗಮವಾಗುವಂತದ್ದು. ಇನ್ನು ಕುಟುಂಬದಲ್ಲಿ ಹಳೆ ಕಹಿ ನೆನಪುಗಳನ್ನ ಮರೆತು ಬಾಂಧವ್ಯವನ್ನ ಗಟ್ಟಿಗೊಳಿಸುವಂತಹ ಸೂಕ್ತವಾದಂತಹ ಸಮಯ ಮತ್ತು ಅವಕಾಶ ಸಿಗುವಂತದ್ದು. ನಿಮ್ಮ ಸಂಗಾತಿಯು ನಿಮ್ಮ ಆಂತರಿಕ ಬದಲಾವಣೆ ಮತ್ತು ನಿರ್ಧಾರಗಳಿಗೆ ಸಂಪೂರ್ಣ ಬೆಂಬಲವನ್ನ ನೀಡಲಿದ್ದಾರೆ. ಮನೆಯ ಹಿರಿಯರ ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬರಲಿದ್ದು, ಇದರಿಂದ ಮಾನಸಿಕ ನೆಮ್ಮದಿಯು ಕೂಡ ಹೆಚ್ಚಾಗುವಂತದ್ದು. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಹೆಚ್ಚಿನ ಆತ್ಮಾವಲೋಕನ ಅಗತ್ಯವಿರುವಂತದ್ದು. ಕೇವಲ ದೈಹಿಕ ಆರೋಗ್ಯವಷ್ಟೇ ಅಲ್ಲದೆ ಮಾನಸಿಕ ಶಾಂತಿಗಾಗಿ ನಿಮ್ಮ ದಿನಚರಿಯಲ್ಲಿ ಬದಲಾವಣೆಯನ್ನ ಮಾಡಿಕೊಳ್ಳಿ. ದೀರ್ಘಕಾಲದ ತಲೆನೋವು ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದಲ್ಲಿ ಸೂಕ್ತವಾದಂತಹ ಆಹಾರ ಪದ್ಧತಿಯಿಂದ ಅದನ್ನ ನಿಯಂತ್ರಣಕ್ಕೆ ತರಬಹುದಾದಂತಹ ದಿನ. ಇಂದು ವಿಶೇಷವಾಗಿ ಮುಂಜಾನೆ ಗಣೇಶನಿಗೆ ಕೆಂಪು ಹೂಗಳನ್ನು ಅರ್ಪಿಸಿ ಮತ್ತು ಓಂ ಘಂ ಗಣಪತಿಯೇ ನಮಃ ಮಂತ್ರವನ್ನ ಜಪಿಸಿ. ಇದು ಕಾರ್ಯದಲ್ಲಿರುವಂತಹ ಅಡೆತಡೆಗಳನ್ನ ನಿವಾರಿಸಿ ಹೊಸ ಶಕ್ತಿಯನ್ನ ನೀಡುವಂತದ್ದು. ನಿಮ್ಮಲ್ಲಿ ಸಕಾರಾತ್ಮಕ ಆಲೋಚನೆಗಳು ಹೆಚ್ಚಾಗಲು ಹಸಿರು ಬಣ್ಣದ ಬಟ್ಟೆ ಅಥವಾ ಕರಿವಸ್ತ್ರವನ್ನ ಬಳಸಬೇಕಾಗುತ್ತೆ. ಇನ್ನು ಸಾಧ್ಯವಾದರೆ ಹಸುವಿಗೆ ಹಸಿರು ಹುಲ್ಲು ಅಥವಾ ತರಕಾರಿಯನ್ನ ತಿನ್ನಿಸಿ, ಇಲ್ಲವೇ ಪಕ್ಷಿಗಳಿಗೆ ಧಾನ್ಯ ಮತ್ತು ನೀರನ್ನ ನೀಡಿ. ಇದು ನಿಮ್ಮ ಜಾತಕದ ಬುಧ ದೋಷವನ್ನ ಕಡಿಮೆ ಮಾಡಿ ಆರ್ಥಿಕ ಲಾಭವನ್ನ ತರುವಂತದ್ದು. ಸಂಜೆ ಮನೆಯ ದೇವರ ಕೋಣೆಯಲ್ಲಿ ತುಪ್ಪದ ದೀಪವನ್ನು ಹಚ್ಚಿ 10 ನಿಮಿಷಗಳ ಕಾಲ ಮೌನವಾಗಿ ಧ್ಯಾನವನ್ನ ಮಾಡಿ. ಇದು ಗೊಂದಲಗಳನ್ನ ನಿವಾರಿಸಿ ಆಂತರಿಕ ಶಾಂತಿಯನ್ನ ನೀಡುವಂತದ್ದು. ಇನ್ನು ಶುಭ ಸಂಖ್ಯೆಯಾಗಿ 5 ಮತ್ತು 9 ಬಳಸಿ. ಶುಭ ಬಣ್ಣವಾಗಿ ಹಸಿರು ಮತ್ತು ಸಿಂಧೂರ ಕೆಂಪನ್ನ ಬಳಸಬೇಕಾಗುತ್ತೆ. ತುಲಾ ರಾಶಿಯವರ ಪರಿವರ್ತನೆ ಎನ್ನುವುದು ಕೇವಲ ಹಳೆಯದನ್ನ ಬಿಡುವುದಲ್ಲ, ನಿಮ್ಮೊಳಗಿನ ಹೊಸ ಚೈತನ್ಯಕ್ಕೆ ಜನ್ಮವನ್ನ ನೀಡುವುದು. ತಕ್ಕಡಿಯಲ್ಲಿ ಸಮತೋಲನ ಕಾಯ್ದುಕೊಳ್ಳುವಂತೆ ಜೀವನದಲ್ಲಿ ಹಳೆಯ ನೆನಪುಗಳ ಭಾರವನ್ನ ಇಳಿಸಿದಾಗ ಮಾತ್ರ ಪ್ರಗತಿಯತ್ತ ಹೊಸ ಹೆಜ್ಜೆ ಇಡಲು ಸಾಧ್ಯವಾಗ್ತದೆ. ಇಂದು ನಿಮ್ಮನ್ನ ನೀವು ಹೊಸದಾಗಿ ಆವಿಷ್ಕರಿಸಿಕೊಳ್ಳಿ. ಬದಲಾವಣೆ ಜಗದ ನಿಯಮವಾಗಿದೆ. ಆ ಬದಲಾವಣೆಯ ನೇತೃತ್ವ ನಿಮ್ಮದಾಗಿರುವಂತದ್ದು. ಇಂದು ವಿಶೇಷವಾಗಿ ಹಣಕಾಸಿನ ಸ್ಥಿತಿ ಉತ್ತಮವಾಗಿರುವಂತಹ ದಿನ. ಅನಿರೀಕ್ಷಿತ ಮೂಲಗಳಿಂದ ಧನ ಲಾಭವಾಗುವಂತಹ ಯೋಗವಿದೆ. ಹಿಂದೆ ಮಾಡಿದ್ದಂತಹ ಹೂಡಿಕೆಗಳಿಂದ ಇಂದು ಉತ್ತಮ ಲಾಭಾಂಶವನ್ನ ನಿರೀಕ್ಷಿಸಬಹುದು. ಆದಾಗ್ಯೂ ಭವಿಷ್ಯದ ಸುರಕ್ಷತೆಗಾಗಿ ಆದಾಯದ ಒಂದು ಭಾಗವನ್ನ ಉಳಿತಾಯ ಯೋಜನೆಗಳಲ್ಲಿ ತೊಡಗಿಸಿಕೊಳ್ಳುವುದು ಜಾಣತನವಾಗಿರುವಂತದ್ದು. ಇನ್ನು ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನವನ್ನ ಹರಿಸಬೇಕಾಗಬಹುದು. ಸಂಗಾತಿಯೊಂದಿಗೆ ಸಮಾಲೋಚನೆಯನ್ನ ನಡೆಸಿ ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಕೌಟುಂಬಿಕ ಶಾಂತಿಗೆ ಕಾರಣವಾಗುವಂತದ್ದು. ಹಳೆಯ ಮೌಲ್ಯಗಳನ್ನ ಗೌರವಿಸುತ್ತಲೇ ಮನೆಯ ವಾತಾವರಣದಲ್ಲಿ ಹೊಸತನವನ್ನ ತರಲು ಪ್ರಯತ್ನವನ್ನ ಮಾಡಬೇಕಾಗುತ್ತೆ. ಮಿತ್ರರ ಭೇಟಿಯಿಂದ ನಿಮ್ಮ ಮನಸ್ಸಿಗೆ ಮುದವು ಕೂಡ ಸಿಗುವಂತಹ ದಿನ. ಇಂದು ವೃತ್ತಿರಂಗದಲ್ಲಿ ನೀವು ಸಕಾರಾತ್ಮಕ ಬದಲಾವಣೆಗಳನ್ನ ಕಾಣಲಿದ್ದೀರಿ. ಸಹೋದ್ಯೋಗಿಗಳೊಂದಿಗೆ ಇದ್ದಂತಹ ಭಿನ್ನಾಭಿಪ್ರಾಯಗಳು ದೂರವಾಗಿ ತಂಡವನ್ನ ಮುನ್ನಡೆಸುವಂತಹ ಹೊಸ ಜವಾಬ್ದಾರಿ ನಿಮ್ಮ ಹೆಗಲಿರಬಹುದು. ವ್ಯಾಪಾರಸ್ಥರಿಗೆ ದೀರ್ಘಕಾಲೀನ ಲಾಭ ತರುವಂತಹ ನೂತನ ಯೋಜನೆಗಳಿಗೆ ಚಾಲನೆಯನ್ನ ನೀಡಲು ಇದು ಪ್ರಶಸ್ತವಾದಂತಹ ದಿನವಾಗಿದೆ. ನಿಮ್ಮ ಕಾರ್ಯವೈಖರಿಯಲ್ಲಿ ಮಾಡುವಂತಹ ಸಣ್ಣ ಬದಲಾವಣೆಯು ದೊಡ್ಡ ಯಶಸ್ಸಿಗೆ ದಾರಿದೀಪವಾಗುವಂತದ್ದು. ಇಂದು ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಕಡೆಗೆ ಗಮನವನ್ನ ಹರಿಸಬೇಕಾಗಬಹುದು. ಸಂಗಾತಿಯೊಂದಿಗೆ ಸಮಾಲೋಚನೆಯನ್ನ ನಡೆಸಿ ತೆಗೆದುಕೊಳ್ಳಬೇಕಾದಂತಹ ನಿರ್ಧಾರಗಳು ಕೌಟುಂಬಿಕ ಶಾಂತಿಗೆ ಕಾರಣವಾಗಲಿವೆ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಉತ್ತೇಜನಕಾರಿಯಾದಂತಹ ದಿನ, ಆದರೆ ಅತಿಯಾದ ಆಲೋಚನೆಗಳಿಂದಾಗಿ ಸಂಜೆಯ ವೇಳೆಗೆ ಸ್ವಲ್ಪ ದಣಿವಿನ ಭಾವವು ಕಾಡಬಹುದು. ಮಾನಸಿಕ ಶಾಂತಿಗಾಗಿ ಪ್ರಾಣಾಯಾಮ ಅಥವಾ ಯೋಗಾಭ್ಯಾಸಕ್ಕೆ ಕನಿಷ್ಠ 15 ನಿಮಿಷವನ್ನ ಮೀಸಲಿಡಬೇಕಾಗುತ್ತೆ. ಇಂದು ಮುಂಜಾನೆ ಅಥವಾ ಸಂಜೆ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಸ್ತೋತ್ರವನ್ನ ಪಠಣೆ ಮಾಡಿ ಅಥವಾ ಕೇಳಿಸಿಕೊಳ್ಳಿ. ಇದು ನಿಮ್ಮ ವೃತ್ತಿ ಜೀವನದಲ್ಲಿರುವಂತಹ ಆತಂಕ ಮತ್ತು ಅಡೆತಡೆಗಳನ್ನ ನಿವಾರಿಸುವಂತದ್ದು. ಇನ್ನು ಹತ್ತಿರದ ದೇವಸ್ಥಾನದಲ್ಲಿ ಅಥವಾ ಮನೆಯ ದೇವರ ಕೋಣೆಯಲ್ಲಿ ದುರ್ಗಾದೇವಿಗೆ ತುಪ್ಪದ ದೀಪವನ್ನು ಹಚ್ಚಿ ಪ್ರಾರ್ಥನೆಯನ್ನು ಮಾಡಿ. ಇದರಿಂದ ನಕಾರಾತ್ಮಕ ಶಕ್ತಿಗಳು ದೂರವಾಗುವಂತದ್ದು. ಇಂದು ನಿಮ್ಮ ಉಡುಪಿನಲ್ಲಿ ಬಿಳಿ, ಕೆಂಪು
ಕೆನೆ ಅಥವಾ ತಿಳಿ ಬಿಳಿ ನೀಲಿ ಬಣ್ಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಿ. ಇದು ನಿಮ್ಮ ಮನಸ್ಸನ್ನ ಪ್ರಶಾಂತವಾಗಿಡಲು ಸಹಕಾರವನ್ನ ಮಾಡುವಂಥದ್ದು. ಇನ್ನು ಪಕ್ಷಿಗಳಿಗೆ ಜಲದಾನವನ್ನ ಮಾಡಬೇಕಾಗುತ್ತೆ. ಬೇಸಿಗೆ ಈ ಸಮಯದಲ್ಲಿ ನಿಮ್ಮ ಮನೆಯ ಮೇಲ್ಛಾವಣಿಯ ಮೇಲೆ ಅಥವಾ ಬಾಲ್ಕನಿಯಲ್ಲಿ ಪಕ್ಷಿಗಳಿಗೆ ಕುಡಿಯಲು ನೀರನ್ನ ಇಡಿ. ಈ ಸಣ್ಣ ಪ್ರಯತ್ನ ಮತ್ತು ಸಣ್ಣ ಸೇವೆ ನಿಮ್ಮ ಕರ್ಮ ದೋಷಗಳನ್ನ ಕರಗಿಸಲು ನೆರವಾಗುವಂಥದ್ದು. ಇನ್ನು ಶುಭ ಸಂಖ್ಯೆಯಾಗಿ 6 ಮತ್ತು 9 ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ಬಿಳಿ ಮತ್ತು ನೀಲಿ ಬಣ್ಣವನ್ನ ಬಳಸಬೇಕಾಗುತ್ತೆ ಇಂದಿನ ದಿವಸ ನೀವು. ವೃಶ್ಚಿಕ ರಾಶಿಯವರೇ, ನಿಮ್ಮದು ಅದ್ಭುತ ಸಹಿಷ್ಣುತೆ ಮತ್ತು ಮರುಹುಟ್ಟು ಪಡೆಯುವಂತಹ ಗುಣ. ಇಂದು ನಿಮ್ಮ ಆಲೋಚನಾ ಕ್ರಮವನ್ನ ಬದಲಾಯಿಸಿಕೊಳ್ಳುವ ಮೂಲಕ ಜಗತ್ತನ್ನೇ ಗೆಲ್ಲುವಂತಹ ಶಕ್ತಿ ನಿಮ್ಮದಾಗಲಿ. ಹಳೆಯ ಎಲೆಗಳು ಉದುರದೆ ವೃಕ್ಷಕ್ಕೆ ಹೊಸ ಚಿಗುರು ಬರಲು ಸಾಧ್ಯವಿಲ್ಲ. ನಿಮ್ಮಲ್ಲಿರುವಂತಹ ಹಳೆ ನಂಬಿಕೆಗಳು, ನಕಾರಾತ್ಮಕ ಯೋಚನೆಗಳು ಮತ್ತು ಅಹಂಕಾರವನ್ನ ಹಿಂದೆ ದಹಿಸಿಬಿಡಿ. ನಿಮ್ಮ ಒಳಗಿನ ಆಳವಾದ ಪರಿವರ್ತನೆಯೇ ನಿಮ್ಮನ್ನ ಮಹಾನ್ ಶಕ್ತಿಯನ್ನಾಗಿ ರೂಪಿಸುವಂತದ್ದು. ನೆನಪಿಡಿ, ನೀವು ಕೇವಲ ಬದುಕುತ್ತಿಲ್ಲ, ಪ್ರತಿ ಕ್ಷಣವೂ ನಿಮ್ಮನ್ನ ನೀವು ಮರುಸೃಷ್ಟಿಗೊಳ್ಳುತ್ತಿದ್ದೀರಿ ಎಂದು ನೀವು ನೆನಪಿನಲ್ಲಿಟ್ಕೊಳ್ಬೇಕಾಗುತ್ತೆ. ಇಂದು ಹಣಕಾಸಿನ ದೃಷ್ಟಿಯಿಂದ ನಿಮ್ಮ ದೂರದೃಷ್ಟಿ ಕೆಲಸ ಮಾಡುವಂತದ್ದು. ದೀರ್ಘಕಾಲೀನ ಹೂಡಿಕೆಗಳ ಬಗ್ಗೆ ಯೋಚನೆಯನ್ನ ಮಾಡುವಂತಹ ದಿನ. ಶೋಕಿ ಅಥವಾ ಅನಗತ್ಯ ವಿಷಯಗಳಿಗಾಗಿ ಹಣ ವ್ಯಯವಾಗದಂತೆ ಬಜೆಟ್ ಅನ್ನ ರೂಪಿಸಿಕೊಳ್ಳಬೇಕಾಗುತ್ತೆ. ಆಕಸ್ಮಿಕವಾಗಿ ಧನಲಾಭವಾಗುವಂತಹ ವೇಗವಿದ್ದರೂ ಹಳೆಯ ಸಾಲಗಳನ್ನ ತೀರಿಸಲು ಆದ್ಯತೆಯನ್ನು ನೀಡಬೇಕಾಗುತ್ತೆ. ಇನ್ನು ವೃತ್ತಿರಂಗದಲ್ಲಿ ಇಂದು ಮಹತ್ವದ ಬದಲಾವಣೆಗಳು ಕಂಡುಬರುವಂತಹ ದಿನ. ನಿಮ್ಮ ಕಾರ್ಯಕ್ಷಮತೆಯನ್ನ ಹೆಚ್ಚಿಸಿಕೊಳ್ಳಲು ಹಳೆಯ ತಪ್ಪುಗಳನ್ನ ತಿದ್ದುಕೊಳ್ಳುವ ಸುವರ್ಣ ಅವಕಾಶ ಲಭಿಸಲಿದೆ. ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ಹೊಸ ಜವಾಬ್ದಾರಿಗಳು ಸಿಗುವಂತಹ ಸಾಧ್ಯತೆ ಇದೆ. ಇದು ನಿಮ್ಮ ಭವಿಷ್ಯದ ಬೆಳವಣಿಗೆಗೆ ದಾರಿಯಾಗುವಂತದ್ದು. ಇನ್ನು ವ್ಯಾಪಾರಸ್ಥರು ತಾಂತ್ರಿಕ ನಾವೀನ್ಯತೆಗೆ ಅಳವಡಿಸಿಕೊಳ್ಳಲು ಇದು ಒಳ್ಳೆಯ ದಿನವಾಗಿರುವಂತದ್ದು. ಗುಪ್ತ ಶತ್ರುಗಳ ಬಗ್ಗೆ ಮತ್ತು ಹಠಾತ್ ನಿರ್ಧಾರಗಳ ಬಗ್ಗೆ ಸ್ವಲ್ಪ ಜಾಗರೂಕತೆಯಿಂದ ಹೆಜ್ಜೆ ನೀಡಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಹಳಸಿದಂತಹ ಸಂಬಂಧಗಳನ್ನ ಸುಧಾರಿಸಿಕೊಳ್ಳಲು ಇಂದು ಸೂಕ್ತವಾದಂತಹ ದಿನ. ಅಹಂಕಾರವನ್ನ ಬದಿಗಿಟ್ಟು ಸಂಗಾತಿಯೊಂದಿಗೆ ಮುಕ್ತವಾಗಿ ಸಂವಹನವನ್ನ ನಡೆಸಬೇಕಾಗುತ್ತೆ. ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗುವಂತಹ ಕ್ಷಣಗಳನ್ನ ನೋಡುವಂತಹ ದಿನ. ಇನ್ನು ಮಕ್ಕಳ ಕಡೆಯಿಂದ ಸೂಕ್ಷ್ಮ ಗಮನವನ್ನ ಕೊಡಬೇಕಾಗುತ್ತೆ ನೀವು. ಹಿರಿಯರ ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬರುವುದರಿಂದ ನೆಮ್ಮದಿಯೂ ಕೂಡ ಮೂಡುವಂತಹ ದಿನ. ಇನ್ನು ಆರೋಗ್ಯದ ಕಡೆಗೆ ಇಂದು ಹೆಚ್ಚಿನ ಗಮನವು ಅಗತ್ಯವಾಗಿರುವಂತದ್ದು. ಪಿತ್ತ ವಿಕಾರ, ರಕ್ತದೊತ್ತಡ ಅಥವಾ ಉಷ್ಣ ಬಾಧೆಗೆ ಸಂಬಂಧಿಸಿದ ಸಣ್ಣ ಪುಟ್ಟ ತೊಂದರೆಗಳು ಕಾಣಿಸಿಕೊಳ್ಳಬಹುದು. ಕೋಪ ಮತ್ತು ಮಾನಸಿಕ ಉದ್ವೇಗವನ್ನ ನಿಯಂತ್ರಿಸಲು ಪ್ರಾಣಾಯಾಮ ಅಥವಾ ಯೋಗಾಭ್ಯಾಸವನ್ನ ನಿಮ್ಮ ಜೀವನದಲ್ಲಿ ರೂಢಿಸಿಕೊಳ್ಬೇಕಾಗುತ್ತೆ. ಇಂದು ಮುಂಜಾನೆ ಅಥವಾ ಸಂಜೆ ಹನುಮಾನ್ ದೇವಸ್ಥಾನಕ್ಕೆ ಭೇಟಿ ನೀಡಿ 3 ಬಾರಿ ಹನುಮಾನ್ ಚಾಲೀಸವನ್ನ ಪಠಣೆಯನ್ನ ಮಾಡಿ. ಇದರಿಂದ ಒಳಗಿನ ಭೀತಿ ನಿವಾರಣೆಯಾಗಿ ಧೈರ್ಯ ಹೆಚ್ಚಾಗುವಂತದ್ದು. ಓಂ ಶರಹಣ ಭವಾಯ ನಮಃ ಅಥವಾ ಓಂ ಅಂಗರಕಾಯ ನಮಃ ಮಂತ್ರವನ್ನ 21 ಬಾರಿ ಜಪಿಸುವುದರಿಂದ ನಕಾರಾತ್ಮಕ ಶಕ್ತಿಗಳು ದೂರವಾಗ್ತವೆ. ಇನ್ನು ನಿರ್ಗತಿಕರಿಗೆ ಅಥವಾ ಸಫಾಯಿ ಕರ್ಮಚಾರಿಗಳಿಗೆ ಕೆಂಪು ಬಣ್ಣದ ಆಹಾರ ಪದಾರ್ಥಗಳನ್ನ ದಾನವಾಗಿ ಮಾಡುವಂತದ್ದು. ಇದು ಜಾತಕದಲ್ಲಿನ ಅಂಗಾರಕ ದೋಷವನ್ನ ಶಮನಗೊಳಿಸುವಂತಹ ಕಾರ್ಯವನ್ನ ಮಾಡುತ್ತದೆ. ಇಂದು ನಿಮ್ಮ ದೈನಂದಿನ ಕಾರ್ಯಗಳಲ್ಲಿ ಕೆಂಪು ಅಥವಾ ಮರೂನ್ ಬಣ್ಣದ ಉಡುಪನ್ನ ಧರಿಸಿ ಅಥವಾ ಕರವಸ್ತ್ರವನ್ನ ಬಳಸಿ. ಶುಭ ಸಂಖ್ಯೆಯಾಗಿ 9 ಮತ್ತು 1 ಬಳಸಿ. ಶುಭ ಬಣ್ಣವಾಗಿ ಕೆಂಪು ಮತ್ತು ಕೇಸರಿ ಬಣ್ಣವನ್ನ ಈ ದಿನ ನೀವು ಬಳಸಬೇಕಾಗುತ್ತೆ. ಧನುರಾಶಿಯವರೇ, ನೀವು ಜ್ಞಾನದ ಅನ್ವೇಷಕರು. ಕಾಲಕ್ಕೆ ತಕ್ಕಂತೆ ನಿಮ್ಮನ್ನ ನೀವು ಬದಲಾಯಿಸಿಕೊಳ್ಳುವಂತಹ ಮತ್ತು ಹೊಸತನವನ್ನ ಸ್ವೀಕರಿಸುವಂತಹ ಧೈರ್ಯವೇ ನಿಮ್ಮನ್ನ ವಿಜೇತರನ್ನಾಗಿ ಮಾಡುವಂತದ್ದು. ಪರಿವರ್ತನೆ ಎನ್ನುವುದು ಪ್ರಕೃತಿಯ ನಿಯಮ ಮಾತ್ರವಲ್ಲ, ಅದು ನಮ್ಮ ಆತ್ಮದ ವಿಕಸನವಾಗಿರುವಂತದ್ದು. ಹಳೆಯ ಎಲೆಗಳು ಉದುರದೆ ಹೋದರೆ ಮರಕ್ಕೆ ಹೊಸ ಚಿಗುರು ಬರಲು ಸಾಧ್ಯವಿಲ್ಲ. ಹಾಗೆಯೇ ನಿಮ್ಮ ಹಳೆಯ ಆಲೋಚನೆಗಳು, ನಕಾರಾತ್ಮಕ ಅಭ್ಯಾಸಗಳು ಮತ್ತು ಅತಿಯಾದ ಸೌಕರ್ಯದ ವಲಯವನ್ನ ಬಿಟ್ಟು ಹೊರಬಂದಾಗ ಮಾತ್ರ ನಿಮಗೆ ನಿಮ್ಮ ನಿಜವಾದ ಸಾಮರ್ಥ್ಯದ ದರ್ಶನವಾಗುತ್ತದೆ. ಇಂದು ನಿಮ್ಮನ್ನ ನೀವೇ ಮರುಶೋಧಿಸಿಕೊಳ್ಳಿ. ಒಳಗಿನ ಬದಲಾವಣೆಯೇ ಹೊರಗಿನ ಯಶಸ್ಸಿಗೆ ದಾರಿದೀಪವಾಗುವಂತದ್ದು. ಇಂದು ಕುಟುಂಬದಲ್ಲಿ ದೀರ್ಘಕಾಲದಿಂದ ಇದ್ದಂತಹ ಭಿನ್ನಾಭಿಪ್ರಾಯಗಳು ದೂರವಾಗುವಂತಹ ದಿನ. ಸಂಬಂಧಗಳಲ್ಲಿ ಪರಸ್ಪರ ಗೌರವ ಮತ್ತು ನಂಬಿಕೆ ಹೆಚ್ಚಾಗಲಿದೆ. ಜೀವನ ಸಂಗಾತಿಯ ಆಲೋಚನೆಗಳು ನಿಮ್ಮ ವೃತ್ತಿ ಜೀವನಕ್ಕೆ ಪ್ರೇರಣೆಯನ್ನ ನೀಡುವಂತದ್ದು. ಮನೆಯ ಹಿರಿಯರ ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬರಲಿದ್ದು ಮನಸ್ಸಿಗೆ ನೆಮ್ಮದಿಯೂ ಕೂಡ ಸಿಗುವಂತದ್ದು. ಇನ್ನು ಹಣಕಾಸಿನ ವಿಷಯದಲ್ಲಿ ಇಂದು ನಿಮಗೆ ಅನುಕೂಲಕರವಾದಂತಹ ದಿನ. ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗುವಂತದ್ದು. ಹಿಂದೆ ಮಾಡಿದಂತಹ ಹೂಡಿಕೆಗಳಿಂದ ಉತ್ತಮ ಲಾಭಾಂಶ ನಿಮ್ಮ ಕೈ ಸೇರುವಂತದ್ದು. ಆದರೆ ಭವಿಷ್ಯದ ಸುರಕ್ಷತೆಗಾಗಿ ಇಂದಿನಿಂದಲೇ ಹೊಸ ಉಳಿತಾಯ ಯೋಜನೆಗಳನ್ನ ಪ್ರಾರಂಭಿಸುವುದು ಉತ್ತಮ. ಅನಗತ್ಯ ಸಾಲ ನೀಡುವುದರಿಂದ ಆದಷ್ಟು ದೂರವಿರಬೇಕಾಗುತ್ತೆ. ಇನ್ನು ವೃತ್ತಿರಂಗದಲ್ಲಿ ಇಂದು ಮಹತ್ವದ ಬದಲಾವಣೆಗಳು ಕಂಡುಬರುವಂತಹ ದಿನ. ನಿಮ್ಮ ಕಾರ್ಯವೈಖರಿಯಲ್ಲಿ ಹೊಸತನ
ತಂತ್ರಜ್ಞಾನವನ್ನ ಅಳವಡಿಸಿಕೊಳ್ಳಲು ಇದು ಸೂಕ್ತವಾದಂತಹ ಸಮಯ. ಹಳೆಯ ಮತ್ತು ಸಾಂಪ್ರದಾಯಿಕ ಆಲೋಚನೆಗಳನ್ನ ಬದಿಗಿಟ್ಟು ಆಧುನಿಕ ತಂತ್ರಜ್ಞಾನಕ್ಕೆ ತೆರೆದುಕೊಳ್ಳುವುದರಿಂದ ಉದ್ಯೋಗದಲ್ಲಿ ಪ್ರಗತಿ ಸಾಧಿಸುವಿರಿ. ವ್ಯಾಪಾರಸ್ಥರಿಗೆ ದೀರ್ಘಾವಧಿಯ ಲಾಭ ತರುವಂತಹ ಹೊಸ ಒಪ್ಪಂದಗಳು ಸಿಗುವಂತಹ ಸಾಧ್ಯತೆ ಇದೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಪಾರದರ್ಶಕತೆಯನ್ನ ನೀವು ಕಾಪಾಡಿಕೊಂಡು ಹೋಗ್ಬೇಕಾಗುತ್ತೆ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಉತ್ತಮವಾದಂತಹ ದಿನ. ಹಳೆಯ ದೈಹಿಕ ಸಮಸ್ಯೆಗಳಿಂದ ಮುಕ್ತಿ ಸಿಗುವಂತಹ ಸೂಚನೆ ಇದೆ. ಆದರೆ ಮಾನಸಿಕ ನೆಮ್ಮದಿಯೇ ದೈಹಿಕ ಆರೋಗ್ಯದ ಮೂಲ ಎಂಬುದನ್ನ ಮರೆಯಬೇಡಿ. ದಿನದ ಆರಂಭದಲ್ಲಿ ಯೋಗ ಅಥವಾ ಪ್ರಾಣಾಯಾಮವನ್ನ ಮಾಡುವುದರಿಂದ ಇಡೀ ದಿನ ಚುರುಕಾಗಿರುವಂತದ್ದನ್ನ ಕಾಣ್ತೀರ. ಇಂದು ಹನುಮಂತನ ದೇವಸ್ಥಾನಕ್ಕೆ ಭೇಟಿ ನೀಡಿ ಹನುಮಾನ್ ಚಾಲೀಸವನ್ನ ಪಠಣೆಯನ್ನ ಮಾಡಿ. ಇದು ನಿಮ್ಮಲ್ಲಿರುವಂತಹ ಆಂತರಿಕ ಭಯ ಮತ್ತು ಅಡೆತಡೆಗಳನ್ನ ನಿವಾರಿಸಿ ದೃಢತೆಯನ್ನ ನೀಡುವಂತದ್ದು. ಓಂ ಬೃಹಸ್ಪತಿಯೇ ನಮಃ ಎಂಬ ಮಂತ್ರವನ್ನ 21 ಬಾರಿ ಜಪಿಸಿ. ಇದು ನಿಮ್ಮ ಬುದ್ಧಿಶಕ್ತಿ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನ ಉತ್ತಮಗೊಳಿಸುವಂತದ್ದು. ಇನ್ನು ಮುಂಜಾನೆ ಪೂಜೆಯ ನಂತರ ಕಪಾಲಕ್ಕೆ ಅಂದ್ರೆ ಹಣೆಗೆ ಸ್ವಲ್ಪ ಕೇಸರಿ ಅಥವಾ ಹಳದಿ ಚಂದನದ ತಿಲಕವನ್ನ ಇಟ್ಕೊಳ್ಬೇಕಾಗುತ್ತೆ. ಇದು ಸಕಾರಾತ್ಮಕ ಶಕ್ತಿಯನ್ನ ಆಕರ್ಷಿಸುವಂತಹ ಕಾರ್ಯವನ್ನ ಮಾಡ್ತದೆ. ಇನ್ನು ಪಕ್ಷಿ ಹಾಗೂ ಪ್ರಾಣಿಗಳಿಗೆ ಆಹಾರವನ್ನ ನೀಡುವಂತದ್ದು. ಸಾಧ್ಯವಾದರೆ ನಿಮಗೆ ಇಂದು ಕೆಂಪು ಅಥವಾ ಹಳದಿ ಬಣ್ಣದ ಹಣ್ಣುಗಳನ್ನ ಹಸುವಿಗೆ ನೀಡುವುದು ಅಥವಾ ಪಕ್ಷಿಗಳಿಗೆ ಧಾನ್ಯಗಳನ್ನ ಹಾಕುವುದು ಅತ್ಯಂತ ಶ್ರೇಯಸ್ಕರವಾದುದು. ಶುಭ ಸಂಖ್ಯೆ 3 ಮತ್ತು 9. ಶುಭ ಬಣ್ಣ ಹಳದಿ ಮತ್ತು ಕೇಸರಿ ಬಣ್ಣ. ಮಕರ ರಾಶಿ. ಮಕರ ರಾಶಿಯವರೇ, ನೈಸರ್ಗಿಕವಾಗಿಯೇ ನೀವು ಶಿಸ್ತು ಮತ್ತು ಧೈರ್ಯದ ಸಂಕೇತ. ನಿಮ್ಮಲ್ಲಿರುವಂತಹ ಆಂತರಿಕ ಶಕ್ತಿಯನ್ನ ಗುರುತಿಸಿ ಹೊಸ ಹಾದಿಯಲ್ಲಿ ಹೆಜ್ಜೆಯನ್ನ ಇಡಬೇಕಾಗುತ್ತೆ. ಬಾಹ್ಯ ಪ್ರಪಂಚವನ್ನ ಬದಲಾಯಿಸುವ ಮುನ್ನ ನಮ್ಮ ಆಂತರಿಕ ಆಲೋಚನೆಗಳನ್ನ ಪರಿವರ್ತಿಸಬೇಕಾಗ್ತದೆ. ಕಲ್ಲಿದ್ದಲು ಅತಿಯಾದ ಒತ್ತಡ ಮತ್ತು ಶಾಖಕ್ಕೆ ಒಳಗಾದಾಗ ಮಾತ್ರ ವಜ್ರವಾಗಿ ಮಾರ್ಪಡುವಂತದ್ದು. ನಿಮ್ಮ ಜೀವನದಲ್ಲಿ ಎದುರಾಗುತ್ತಿರುವಂತಹ ಪ್ರಸ್ತುತ ಸವಾಲುಗಳು ನಿಮ್ಮನ್ನ ಕುಗ್ಗಿಸಲು ಬಂದಿಲ್ಲ, ಬದಲಿಗೆ ನಿಮ್ಮೊಳಗೆ ಅಡಗಿರುವ ಅದ್ಭುತವಾದಂತಹ ಸಾಮರ್ಥ್ಯವನ್ನ ಹೊರತಂದು ನಿಮ್ಮನ್ನ ಪರಿಪೂರ್ಣ ವ್ಯಕ್ತಿಯನ್ನಾಗಿ ರೂಪಿಸಲು ಬಂದಿರುವಂತದ್ದು. ಹಳೆಯ ಹವ್ಯಾಸಗಳನ್ನ ಬಿಟ್ಟು ಹೊಸ ಆಲೋಚನಾ ಶೈಲಿಗೆ ನಿಮ್ಮನ್ನ ನೀವು ಒಡ್ಡಿಕೊಳ್ಳಬೇಕಾಗುತ್ತೆ. ಪರಿವರ್ತನೆಯೇ ಪ್ರಗತಿಯ ಮೂಲ ಎಂಬುದನ್ನ ನೀವು ನೆನಪಿನಲ್ಲಿಟ್ಟುಕೊಳ್ಬೇಕಾಗತ್ತೆ ಸದಾ. ಉದ್ಯೋಗ ಕ್ಷೇತ್ರದಲ್ಲಿ ಇಂದು ಸ್ಥಿರವಾದ ಪ್ರಗತಿ ಕಂಡು ಬರಲಿದೆ. ಶನಿದೇವನ ಪ್ರಭಾವದಿಂದಾಗಿ ನಿಮ್ಮ ಕಠಿಣವಾದಂತಹ ಪರಿಶ್ರಮಕ್ಕೆ ತಕ್ಕಂತಹ ಮನ್ನಣೆ ದೊರೆಯುವಂತಹ ಸಮಯ ಹತ್ತಿರ ಬರುತ್ತಿದ್ದು. ಇನ್ನು ಸಹೋದ್ಯೋಗಿಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ದರೂ ನಿಮ್ಮ ಶಾಂತ ಸ್ವಭಾವದಿಂದ ಅವುಗಳನ್ನ ಬಗೆಹರಿಸಿಕೊಳ್ಳುವಿರಿ. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಹೊಸ ಹೂಡಿಕೆ ಅಥವಾ ವ್ಯವಹಾರದ ಒಪ್ಪಂದಗಳು ಲಭ್ಯವಾಗುವಂತಹ ಯೋಗವಿದೆ. ರಿಯಲ್ ಎಸ್ಟೇಟ್ ಮತ್ತು ತಾಂತ್ರಿಕ ಕ್ಷೇತ್ರದಲ್ಲಿ ಇರುವವರಿಗೆ ಹೆಚ್ಚಿನ ಲಾಭಾಂಶ ಸಿಗುವಂತದ್ದು. ಇನ್ನು ಹಣಕಾಸಿನ ವಿಷಯದಲ್ಲಿ ಇಂದು ನಿಮಗೆ ಅನುಕೂಲಕರವಾದಂತಹ ದಿನ. ನಿರರ್ಥಕ ಖರ್ಚುಗಳಿಗೆ ಕತ್ತರಿಯನ್ನ ಬೀಳುವಂತಹ ಸಮಯ ಬರುವಂತದ್ದು. ಹಳೆಯ ಸಾಲದ ಬಾಕಿಗಳು ತೀರುವಂತಹ ಸಾಧ್ಯತೆ ಇದ್ದು ಆರ್ಥಿಕ ಮುಗ್ಗಟ್ಟಿನಿಂದ ಮುಕ್ತಿ ಸಿಗುವಂತದ್ದು. ಇನ್ನು ಭವಿಷ್ಯದ ದೀರ್ಘಾವಧಿ ಯೋಜನೆಗಳ ಬಗ್ಗೆ ಬಂಡವಾಳ ಹೂಡಿಕೆ ಮಾಡಲು ಇಂದಿನ ಗ್ರಹಗತಿಗಳು ಪೂರಕವಾಗಿವೆ. ಇನ್ನು ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನವನ್ನ ಹರಿಸಬೇಕಾಗಬಹುದು. ಜೀವನ ಸಂಗಾತಿಯ ಮಾತುಗಳು ನಿಮ್ಮಲ್ಲಿ ಹೊಸ ಭರವಸೆಯನ್ನ ಮೂಡಿಸಲಿವೆ. ಪ್ರೇಮಿಗಳಿಗೆ ತಮ್ಮ ಭಾವನೆಗಳನ್ನ ಹಂಚಿಕೊಳ್ಳಲು ಇದು ಸೂಕ್ತವಾದಂತಹ ಸಮಯ. ಸಾಮಾಜಿಕ ವಲಯದಲ್ಲಿ ನಿಮ್ಮ ಗೌರವ ಹಾಗೂ ಜವಾಬ್ದಾರಿಗಳು ಕೂಡ ಹೆಚ್ಚಾಗುವಂತಹ ದಿನ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಮಧ್ಯಮ ಫಲವನ್ನ ಕಾಣುವಂತದ್ದು. ಅತಿಯಾದ ಕೆಲಸದ ಒತ್ತಡದಿಂದಾಗಿ ಬೆನ್ನು ನೋವು ಅಥವಾ ಕಣ್ಣಿನ ಆಯಾಸ ಕಾಣಿಸಿಕೊಳ್ಳಬಹುದು. ಪ್ರಾಣಾಯಾಮ ಮತ್ತು ಧ್ಯಾನಕ್ಕೆ ಸ್ವಲ್ಪ ಸಮಯವನ್ನ ಮೀಸಲಿಡುವುದು ನಿಮ್ಮ ಮಾನಸಿಕ ಶಾಂತಿಗೆ ಅತ್ಯಂತ ಅವಶ್ಯಕವಾಗಿರುವಂತದ್ದು. ಇಂದು ಹನುಮಂತನ ದೇವಸ್ಥಾನಕ್ಕೆ ಭೇಟಿ ನೀಡಿ ಹನುಮಾನ್ ಚಾಲೀಸವನ್ನ ಪಠಣೆಯನ್ನ ಮಾಡಿ. ಇದರಿಂದ ಶನಿ ದೇವನ ನಕಾರಾತ್ಮಕ ಪ್ರಭಾವಗಳು ದೂರವಾಗಿ ಸಕಾರಾತ್ಮಕ ಶಕ್ತಿ ವೃದ್ಧಿಯಾಗ್ತದೆ. ಇನ್ನು ಸಾಧ್ಯವಾದರೆ ಶನಿ ದೇವನಿಗೆ ಅಥವಾ ಆಲದ ಮರದ ಬಳಿ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ನಮಸ್ಕರಿಸಬೇಕಾಗುತ್ತೆ. ಇದು ವೃತ್ತಿ ಜೀವನದಲ್ಲಿನ ಅಡೆತಡೆಗಳನ್ನ ನಿವಾರಿಸುವಂತಹ ಕಾರ್ಯವನ್ನ ಮಾಡ್ತದೆ. ಇಂದು ನಿರ್ಗತಿಕರಿಗೆ ಅಥವಾ ಕಷ್ಟದಲ್ಲಿರುವವರಿಗೆ ಕಪ್ಪು ಎಳ್ಳು, ಬೆಲ್ಲ ಅಥವಾ ಆಹಾರವನ್ನ ದಾನವಾಗಿ ಮಾಡಿ. ಇದು ನಿಮ್ಮ ಕೈಗಳಿನ ನೌಕರರನ್ನ ಗೌರವದಿಂದ ನಡೆಸಿಕೊಳ್ಬೇಕಾಗುತ್ತೆ. ಇದು ಶನಿ ದೇವನ ಕೃಪೆಗೆ ಪಾತ್ರರಾಗಿಸುವಂತದ್ದು. ಇಂದು ನೀಲಿ ಅಥವಾ ಗಾಢ ಬೂದು ಬಣ್ಣದ ಉಡುಪನ್ನ ಧರಿಸುವುದು ನಿಮ್ಮ ಆತ್ಮವಿಶ್ವಾಸವನ್ನ ಹೆಚ್ಚಿಸುವಂತದ್ದು. ಶುಭ ಸಂಖ್ಯೆಯಾಗಿ 8 ಮತ್ತು 4 ಬಳಸಿ. ಕುಂಭರಾಶಿ. ಕುಂಭರಾಶಿಯವರೇ, ನೀವು ಜನ್ಮಜಾತ ಸಮಾಜ ಸುಧಾರಕರು ಮತ್ತು ನವೀನ ಆಲೋಚನೆಗಳುಳ್ಳವರು. ನಿಮ್ಮ ಹಳೆಯ ಆತಂಕಗಳನ್ನ ಬದಿಗೊತ್ತಿ ಹೊಸದೊಂದು ದೃಷ್ಟಿಕೋನದೊಂದಿಗೆ ಇಂದಿನ ದಿನವನ್ನ ಸ್ವೀಕರಿಸಬೇಕಾಗುತ್ತೆ. ನಿಮ್ಮಲ್ಲಿರುವಂತಹ ಅಪ್ರತಿಮ ದೃಢತೆಯೇ ನಿಮ್ಮನ್ನ ಯಶಸ್ಸಿನ ಶಿಖರಕ್ಕೆ ಕೊಂಡೊಯ್ಯುವಂತದ್ದು. ಬದಲಾವಣೆ ಎನ್ನುವುದು ಕೇವಲ ಹಳೆಯದನ್ನ ಬಿಡುವುದಲ್ಲ, ಅದು ನಿಮ್ಮೊಳಗಿನ ಕಸವನ್ನ ಕರಗಿಸಿ ಹೊಸದೊಂದು ಚೈತನ್ಯಕ್ಕೆ ಜನ್ಮವನ್ನ ನೀಡುವುದು. ಕತ್ತಲೆಯು ಅತಿಯಾದಾಗಲೇ ನಕ್ಷತ್ರಗಳು ಹೆಚ್ಚು ಪ್ರಕಾಶಮಾನ
ಪ್ರಕಾಶಮಾನವಾಗಿ ಹೊಳೆಯಲು ಸಾಧ್ಯವಾಗ್ತದೆ. ನಿಮ್ಮ ಹಳೆಯ ಆಲೋಚನಾ ಶೈಲಿ, ಹಳೆಯ ಅಭ್ಯಾಸಗಳನ್ನ ಬದಲಾಯಿಸಿಕೊಳ್ಳಲು ಹಿಂದೆ ಮೊದಲ ಹೆಜ್ಜೆಯನ್ನ ಇಡಬೇಕಾಗುತ್ತೆ. ನಿಮ್ಮೊಳಗಿನ ಪರಿವರ್ತನೆಯೇ ಜಗತ್ತನ್ನ ಗೆಲ್ಲುವಂತಹ ನಿಮ್ಮ ಅಸ್ತ್ರವಾಗುವಂತದ್ದು. ಇಂದು ಆರ್ಥಿಕವಾಗಿ ಮಿಶ್ರ ಫಲ ಇರುವಂತಹ ದಿನ. ಹಳೆಯ ಹೂಡಿಕೆಗಳಿಂದ ಸುಧಾರಣೆ ಲಾಭ ಬರುವಂತದ್ದು. ಅನಿರೀಕ್ಷಿತ ಗೃಹ ಬಳಕೆಯ ವಸ್ತುಗಳ ದುರಸ್ತಿ ಅಥವಾ ಪ್ರವಾಸಗಳಿಗಾಗಿ ವೆಚ್ಚಗಳು ಹೆಚ್ಚಾಗಬಹುದು. ಹೊಸ ಸಾಲ ಕೊಡುವುದು ಅಥವಾ ತೆಗೆದುಕೊಳ್ಳುವುದರಿಂದ ದೂರವಿರಬೇಕಾಗುತ್ತೆ. ಭವಿಷ್ಯದ ಉಳಿತಾಯದ ಯೋಜನೆಗಳಿಗೆ ಹೆಚ್ಚಿನ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಇನ್ನು ವೃತ್ತಿ ರಂಗದಲ್ಲಿ ಇಂದು ನೀವು ಸಾಂಪ್ರದಾಯಿಕ ಶೈಲಿಯನ್ನ ಬಿಟ್ಟು ಹೊಸ ತಂತ್ರಜ್ಞಾನ ಅಥವಾ ವಿಭಿನ್ನ ಆಲೋಚನೆಗಳನ್ನ ಅಳವಡಿಸಿಕೊಳ್ಳಲು ಇದು ಒಳ್ಳೆಯ ದಿನ. ಕಚೇರಿಯಲ್ಲಿ ಸಹೋದ್ಯೋಗಿಗಳೊಂದಿಗೆ ವಾದ ವಿವಾದಗಳಿಗೆ ಆಸ್ಪದವನ್ನ ನೀಡಬೇಡಿ. ನಿಮ್ಮ ದೀರ್ಘಕಾಲೀನ ಯೋಜನೆಗಳಿಗೆ ಇಂದು ಭದ್ರವಾದ ಅಡಿಪಾಯ ಕೂಡ ಬೀಳುವಂತಹ ದಿನ. ವ್ಯಾಪಾರಸ್ಥರು ತರಾತುರಿಯಲ್ಲಿ ಯಾವುದೇ ದೊಡ್ಡ ನಿರ್ಧಾರಗಳನ್ನ ತೆಗೆದುಕೊಳ್ಳಬಾರದು. ಮಾರುಕಟ್ಟೆಯ ಏರಿಳಿತಗಳನ್ನ ಸೂಕ್ಷ್ಮವಾಗಿ ಗಮನಿಸಿ ಮುನ್ನಡೆಯಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ದರೂ ನಿಮ್ಮ ಶಾಂತ ಸ್ವಭಾವದಿಂದ ಪರಿಸ್ಥಿತಿಯನ್ನ ತಿಳಿಗೊಳಿಸುವಿರಿ. ಜೀವನ ಸಂಗಾತಿಯ ಭಾವನೆಗಳಿಗೆ ಗೌರವವನ್ನ ನೀಡುವುದು ಬಾಂಧವ್ಯವನ್ನ ಮತ್ತಷ್ಟು ಗಟ್ಟಿಗೊಳಿಸುತ್ತದೆ. ದೂರದ ಸಂಬಂಧಗಳಿಂದ ಶುಭ ವಾರ್ತೆಗಳು ಕೂಡ ಕೇಳಿ ಬರುವಂತದ್ದು. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಸಾಧಾರಣವಾದಂತಹ ದಿನ. ಅತಿಯಾದ ಆಲೋಚನೆಗಳಿಂದಾಗಿ ನಿದ್ರಾಹೀನತೆ ಅಥವಾ ಮಾನಸಿಕ ಆಯಾಸ ಎದುರಾಗಬಹುದು. ಯೋಗ, ಪ್ರಾಣಾಯಾಮದಂತಹ ಅಭ್ಯಾಸಗಳು ಮನಸ್ಸನ್ನ ಸ್ಥಿತಿಯಲ್ಲಿ ಇಡಲು ಸಹಕಾರಿಯಾಗುವಂತದ್ದು. ಇನ್ನ ವಿಶೇಷವಾಗಿ ಇಂದು ಮುಂಜಾನೆ ಅಥವಾ ಸಂಜೆ ಆಂಜನೇಯ ಸ್ವಾಮಿಯ ಮುಂದೆ ಸಾಸಿವೆ ಎಣ್ಣೆಯ ದೀಪವನ್ನ ಹಚ್ಚಿ 3 ಬಾರಿ ಹನುಮಾನ್ ಚಾಲಿಸವನ್ನ ಪಠಿಸಿ. ಇದು ನಿಮ್ಮೊಳಗಿನ ಭಯ ಮತ್ತು ನಕಾರಾತ್ಮಕ ಶಕ್ತಿಯನ್ನ ದೂರ ಮಾಡುತ್ತದೆ. ಓಂ ಶಂ ಶನೇಶ್ವರಾಯ ನಮಃ ಎಂಬ ಮಂತ್ರವನ್ನ 21 ಬಾರಿ ಜಪಿಸುವುದರಿಂದ ವೃತ್ತಿ ಮತ್ತು ಆರ್ಥಿಕ ರಂಗದಲ್ಲಿರುವಂತಹ ಅಡೆತಡೆಗಳು ನಿವಾರಣೆಯಾಗ್ತವೆ. ಇನ್ನು ಸಾಧ್ಯವಾದರೆ ಇಂದು ನಿರ್ಗತಿಕರಿಗೆ ಅಥವಾ ಸಫಾಯಿ ಕಾರ್ಯಚಾರಿಗಳಿಗೆ ಕಪ್ಪು ಉದ್ದು ಎಣ್ಣೆ ಅಥವಾ ಕಪ್ಪು ಬಣ್ಣದ ವಸ್ತ್ರವನ್ನ ದಾನವಾಗಿ ಮಾಡಬೇಕಾಗುತ್ತೆ. ಇಂದು ನಿಮ್ಮ ಉಡುಪಿನಲ್ಲಿ ನೀಲಿ ಅಥವಾ ಗಾಡು ಬೂದು ಬಣ್ಣಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯಾಗಿ 8 ಮತ್ತು 4 ಬಳಸಿ. ಶುಭ ಬಣ್ಣವಾಗಿ ನೀಲಿ ಮತ್ತು ಆಕಾಶ ನೀಲಿ ಬಣ್ಣವನ್ನ ಬಳಸಬೇಕಾಗುತ್ತೆ. ನೀವು ಮೀನರಾಶಿಯವರ ನೀವು ಜನ್ಮಜಾತವಾಗಿ ಸಹನಾಶೀಲರು ಮತ್ತು ಭಾವನಾ ಜೀವಿಗಳು. ಆದರೆ ಇಂದು ಕೇವಲ ಭಾವನೆಗಳಿಗೆ ಶರಣಾಗದೆ ಪ್ರಾಯೋಗಿಕವಾಗಿ ಯೋಚನೆಯನ್ನ ಮಾಡಿ ನಿಮ್ಮ ಬದುಕನ್ನ ಮರುರೂಪಿಸಿಕೊಳ್ಳಲು ದೃಢ ಹೆಜ್ಜೆಯನ್ನ ಇಡಬೇಕಾಗತ್ತೆ. ಜಗತ್ತು ನಿಮ್ಮ ಬದಲಾವಣೆಯನ್ನ ಗುರುತಿಸುವಂತಹ ಸಮಯ ಬಂದಿರುವಂತದ್ದು. ಪರಿವರ್ತನೆ ಎನ್ನುವುದು ಜಗತ್ತಿನ ನಿಯಮವಾಗಿದೆ. ಹಳೆಯ ಎಲೆಗಳು ಉದುರದೆ ಹೋದರೆ ವೃಕ್ಷಕ್ಕೆ ಹೊಸ ಚಿಗುರು ಬರಲು ಸಾಧ್ಯವಿಲ್ಲ. ಹಾಗೆಯೇ ನಿಮ್ಮ ಜೀವನದಲ್ಲಿ ಪ್ರಗತಿ ಕಾಣಬೇಕಾದರೆ ಹಳೆಯ ಅಭ್ಯಾಸಗಳು, ನಕಾರಾತ್ಮಕ ಆಲೋಚನೆಗಳು ಮತ್ತು ಆಲಸ್ಯವನ್ನ ಹಿಂದೆ ತ್ಯಜಿಸಬೇಕಾಗತ್ತೆ. ನಿಮ್ಮೊಳಗಿನ ಆಳವಾದ ಬದಲಾವಣೆಯೇ ನಿಮ್ಮ ಯಶಸ್ಸಿನ ಹೆಬ್ಬಾಗಿಲುವಾಗುವಂತದ್ದು. ವೃತ್ತಿ ರಂಗದಲ್ಲಿ ಇಂದು ಮಹತ್ವದ ಬದಲಾವಣೆಯ ಮುನ್ಸೂಚನೆಗಳಿವೆ. ನಿಮ್ಮ ಹಳೆಯ ಕೆಲಸದ ಶೈಲಿಯನ್ನ ಬದಲಾಯಿಸಿ ನೂತನ ತಂತ್ರಜ್ಞಾನ ಅಥವಾ ಹೊಸ ಆಲೋಚನೆಗಳನ್ನ ಅಳವಡಿಸಿಕೊಳ್ಳಲು ಇದು ಸೂಕ್ತವಾದಂತಹ ದಿನ. ಸಹೋದ್ಯೋಗಿಗಳಿಂದ ಹಾಗೂ ಮೇಲಾಧಿಕಾರಿಗಳಿಂದ ಸಕಾರಾತ್ಮಕ ಬೆಂಬಲ ಸಿಗಲಿದೆ. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಹೊಸ ಒಪ್ಪಂದಗಳು ಲಭ್ಯವಾಗುವಂತಹ ಯೋಗವಿದೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಪಾರದರ್ಶಕತೆಯನ್ನ ಕಾಪಾಡಿಕೊಂಡು ಹೋಗಬೇಕಾಗುತ್ತೆ. ಇನ್ನು ಆರ್ಥಿಕವಾಗಿ ಇಂದು ಅನುಕೂಲಕರವಾದಂತಹ ದಿನ. ಧನ ಹರಿವು ಉತ್ತಮವಾಗಿರುತ್ತದೆ. ಆದರೆ ಭೂಮಿ ಅಥವಾ ಆಸ್ತಿ ಖರೀದಿಗೆ ಸಂಬಂಧಿಸಿದಂತೆ ದೊಡ್ಡ ನಿರ್ಧಾರಗಳನ್ನ ತೆಗೆದುಕೊಳ್ಳುವ ಮುನ್ನ ತಜ್ಞರ ಸಲಹೆಯನ್ನ ಪಡೆಯುವುದು ಕಡ್ಡಾಯ. ಅನಿರೀಕ್ಷಿತ ಮೂಲಗಳಿಂದ ಧನ ಲಾಭವಾಗುವಂತಹ ಸಾಧ್ಯತೆ ಇದೆ. ಆದರೂ ಭವಿಷ್ಯದ ದೃಷ್ಟಿಯಿಂದ ಉಳಿತಾಯಕ್ಕೆ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಕುಟುಂಬದಲ್ಲಿದ್ದಂತಹ ಗೊಂದಲಗಳಿಗೆ ಹಿರಿಯರ ಮಧ್ಯಸ್ಥಿಕೆಯಿಂದ ತಾರ್ಕಿಕ ಅಂತ್ಯ ಸಿಗಲಿದೆ. ಸಂಗಾತಿಯ ಭಾವನೆಗಳಿಗೆ ಗೌರವ ನೀಡುವುದರಿಂದ ಸಂಬಂಧ ಇನ್ನಷ್ಟು ಗಟ್ಟಿಯಾಗುತ್ತದೆ. ಮಕ್ಕಳ ಪ್ರಗತಿಯು ಮನಸ್ಸಿಗೆ ಸಂತಸವನ್ನ ತರುವಂತಹ ದಿನ. ಪ್ರೇಮಿಗಳಿಗೆ ಇಂದು ತಮ್ಮ ಪ್ರೀತಿಯ ವಿಷಯವನ್ನ ಮನೆಯಲ್ಲಿ ಪ್ರಸ್ತಾಪಿಸಲು ಸೂಕ್ತವಾದಂತಹ ಸಮಯವಾಗಿದೆ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಜಾಗರೂಕರಾಗಿರಬೇಕು. ವಿಶೇಷವಾಗಿ ಅಜೀರ್ಣ ಅಥವಾ ಗಂಟಲಿನ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಆಹಾರ ಪದ್ಧತಿಯಲ್ಲಿ ಶಿಸ್ತು ಮತ್ತು ಸಮಯ ಪಾಲನೆ ಅಗತ್ಯವಾಗಿದೆ. ಮಾನಸಿಕ ಶಾಂತಿಗಾಗಿ ಪ್ರಾಣಾಯಾಮ ಅಥವಾ ಯೋಗಾಭ್ಯಾಸ ಮಾಡುವುದು ತುಂಬಾ ಒಳಿತು. ಇಂದು ಹನುಮಂತನ ದೇವಸ್ಥಾನಕ್ಕೆ ಭೇಟಿ ನೀಡಿ ಸಿಂಧೂರ ಮತ್ತು ವಿಳೆದೆಲೆಯ ಆಹಾರವನ್ನ ಅರ್ಪಿಸಿ. ಹನುಮಾನ್ ಚಾಲಿಸವನ್ನ ಪಠಿಸುವುದರಿಂದ ನಿಮ್ಮೊಳಗಿನ ಭಯ ಮತ್ತು ಗೊಂದಲಗಳು ನಿವಾರಣೆಯಾಗ್ತವೆ. ಓಂ ಬೃಹಸ್ಪತಿಯೇ ನಮಃ ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರವನ್ನ 21 ಬಾರಿ ಜಪಿಸಬೇಕಾಗತ್ತೆ. ಇದು ನಿಮ್ಮ ಭಾಗ್ಯೋದಯಕ್ಕೆ ದಾರಿಯನ್ನ ಮಾಡಿಕೊಡುವಂತದ್ದು. ಹಳದಿ ಬಣ್ಣದ ಧಾನ್ಯ ಅಂದ್ರೆ ಕಡಲೆ ಬೇಳೆಯನ್ನ ಅಥವಾ ಹಳದಿ ವಸ್ತ್ರವನ್ನ ಬಡವರಿಗೆ ಅಥವಾ ಅರ್ಚಕರಿಗೆ ದಾನವಾಗಿ ಮಾಡಿ. ಇದರಿಂದ ಗುರುವಿನ ಅನುಗ್ರಹ
ಅನುಗ್ರಹ ಲಭಿಸುವಂತದ್ದು. ಇನ್ನು ಬಣ್ಣದ ಬಳಕೆಯಾಗಿ ಇಂದು ನಿಮ್ಮ ದೈನಂದಿನ ಕಾರ್ಯಗಳಲ್ಲಿ ಹಳದಿ ಅಥವಾ ಕೇಸರಿ ಬಣ್ಣದ ಬಟ್ಟೆ ಧರಿಸುವುದು ನಿಮ್ಮಲ್ಲಿ ಸಕಾರಾತ್ಮಕ ಶಕ್ತಿಯನ್ನ ವೃದ್ಧಿಸುವಂತಹದ್ದು. ಇನ್ನು ಶುಭ ಸಂಖ್ಯೆಯಾಗಿ 3 ಮತ್ತು 7 ಬಳಸಿ ಶುಭ ಬಣ್ಣವಾಗಿ ಹಳದಿ ಮತ್ತು ಕೇಸರಿ ಬಣ್ಣವನ್ನ ಬಳಸಬೇಕಾಗುತ್ತೆ ನೀವು.